ಮಾಡಿಕೊಳ್ತಾ ಇದ್ದೇವೆ. ಇವರನ್ನ ಪುಷ್ಪಗುಚ್ಛವನ್ನು ನೀಡಿ ಮಾನ್ಯ ಶ್ರೀಯುತ, ಅದೇ ರೀತಿ ಡೈಮಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಈ ಬುಕ್ ವಿತರಣೆ ಕಾರ್ಯಕ್ರಮದ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಸ್ಥಾಪಕರು ಈಗಿನ ಅಧ್ಯಕ್ಷರುಗಳಾದಂಥ ಶ್ರೀಯುತ ಲತೀಫ್ ಭಾಯ್ ಡೈಮಂಡ್, ಜೋರಾದ ಕಚ್ಚಾಪದ ಮೂಲಕ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೆ. ಮತ್ತವರಾದಂಥ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಗೌರವ ಅಧ್ಯಕ್ಷರು, ಉಳ್ಳಾಲ ನಗರ ಸಭೆ ಸದಸ್ಯರು, ಉಳ್ಳಾಲ ಕ್ರಿಕೆಟ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಖಲೀಲ್ ಇಬ್ರಾಹಿಂ ಅವರನ್ನು ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರನ್ನು ಆರ್ಥಿಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮತ್ತವರಾದಂಥ ಈ ಶಾಲೆಯ ಅಧ್ಯಕ್ಷರು, ನಮ್ಮ ಆತ್ಮೀಯರು, ಉಳ್ಳಾಲ ನಗರ ಸಭೆಯ ಸದಸ್ಯರುಗಳಾದಂಥ ಶ್ರೀಯುತ ಅಶ್ರಫ್ ಇವರನ್ನು ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಅವರನ್ನು ಕೂಡ ಕಚ್ಚಾಪರ ಮೂಲಕ ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರಾದಂಥ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂಥ ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಶ್ರೀಯುತ ಇಬ್ರಾಹಿಂ ಖಲೀಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಕಚ್ಚಾಪರ ಮೂಲಕ ಸ್ವಾಗತಿಸ್ತೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಶ್ರೀಮತಿ HM ವಜ್ರಾಕ್ಷಿ ಮೇಡಮ್, ಈ ಶಾಲೆಯ ಮೇಡಮ್ ಆಗಿರುವಂಥ ಅವರನ್ನು ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಅವರನ್ನು ಕಚ್ಚಾಪರ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಮತ್ತೋರ್ವ ಈ ಒಂದು ಶಾಲೆಯ PT ಆದಂಥ ಶ್ರೀಮತಿ ಶಶಿಕಲಾ ಟೀಚರ್ ಇವರನ್ನು ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ತಮ್ಮ ಆಸನವನ್ನು ಸ್ವೀಕರಿಸಲು ಅವರನ್ನು ಕೂಡ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಉಪಾಧ್ಯಕ್ಷರು SDMC ಇದರ ಉಪಾಧ್ಯಕ್ಷರಾಗಿರ್ತಾರೆ. ಇದರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಕೈಚಾಪದ ಮೂಲಕ ಅವರನ್ನು ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಾಡುತ್ತಾ ಬಂದಿದೆ. ಬಹಳಷ್ಟು ಸೋಷಿಯಲ್ ವರ್ಕ್ ಕಾರ್ಯಕ್ರಮವನ್ನು ಮುಂದಿಟ್ಟುಕೊಂಡು ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸಂತೋಷ್ ರಾವ್, ಫೌಂಡರ್ ಆಫ್ IAS ಇದರನ್ನು ಕೂಡ ಒಂದು ಸಮಾರಂಭ ಮತ್ತು ಬುಕ್ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಾವು ಇವತ್ತು ಅವರನ್ನ ಮಂಗಳೂರಿನ ಇಲ್ಲಿಗೆ ಕರೆತಂದಿದ್ದೇವೆ. ಬಹಳ ಸಂತೋಷದ ವಿಚಾರ. ಇವರಿಗೆ ಮಾನ್ಯರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಫೌಂಡರ್ಗಳು ಮತ್ತು ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀಯುತ ಲತೀಫ್ ಭಾಯ್ ಅವರಿಗೆ ಒಂದು ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಕಲಕಲ್ಲಿ ಚಾಪಲ ಬರಲಿ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿರುವಂಥ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರ ಶ್ರೀಯುತ ಲತೀಫ್ ಭಾಯ್ ಅವರಿಗೆ ಗೌರವಾಧ್ಯಕ್ಷರಾದಂಥ ಇಬ್ರಾಹಿಂ ಖಲೀಲ್ ಅವರು ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು, ಗೌರವಿಸಬೇಕಾಗಿದೆ. ಅದೇ ಮಾನ್ಯ ಈ ಶಾಲೆಯ ಅಧ್ಯಕ್ಷರು ಶ್ರೀಯುತ ಅಶ್ರಫ್ ಅವರು ಇಬ್ರಾಹಿಂ ಖಲೀಲ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು. ಗೌರವದ ಕಚ್ಚಾಪದ ಮೂಲಕ ಅಶ್ರಫ್ ಅವರು ಇಬ್ರಾಹಿಂ ಖಲೀಲ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿದೆ. ಅದೇ ರೀತಿ ಈ ಶಾಲೆಯ ಅಧ್ಯಕ್ಷರು ಮತ್ತು ಉಳ್ಳಾಲ ನಗರಸಭೆ ಸದಸ್ಯರಾದಂಥ ಅಶ್ರಫ್ ಅವರಿಗೆ ಮಾನ್ಯ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಉಪಾಧ್ಯಕ್ಷರಾದಂಥ ಇಬ್ರಾಹಿಂ ಖಲೀಲ್ ಅವರು ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿದೆ. ಅದೇ ರೀತಿ ಇನ್ನೊಬ್ಬ HM ವಜ್ರಾಕ್ಷಿ ಮೇಡಮ್, ಅಜ್ಮೀನಾ ಇವರು SDMC ಇವರು ಪುಷ್ಪಗುಚ್ಛವನ್ನು ಶ್ರೀಯುತ ವಜ್ರಾಕ್ಷಿ ಮೇಡಮ್ ಅವರಿಗೆ ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಜೋರದ ಕಚ್ಚಾಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ. ಆಸಿಫ್ ರವರು ಶಶಿಕಲಾ ಮೇಡಮ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿದ್ದು ಜೋರದ ಕಚ್ಚಾಪದ. ಅದೇ ರೀತಿ ನಾಸೀರ್ ಅವರು ಅಜ್ಮೀನಾ ಮೇಡಮ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿದೆ. ಜೋರದ ಕಚ್ಚಾಪದ ಮೂಲಕ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಶಶಿಕಲಾ ಮೇಡಮ್ರನ್ನ ಶ್ರೀಯುತ ನಮ್ಮ
ಕ್ಲಬ್ನ ಉಪಾಧ್ಯಕ್ಷರನ್ನು ಮಾತನಾಡಿದಂಥ ಇಬ್ರಾಹಿಂ ಸರ್, ಅದೇ ರೀತಿ ಜಮಾಲಿಯಾ ಖಲೀಲ್ ಸರ್ ಅವರಿಗೆ ಮಾನ್ಯರಾದಂಥ ನಮ್ಮ ಖಾದರ್ ಭಾಯ್ ಅವರನ್ನು ಗೌರವಿಸಬೇಕು. ಜೋರಾದ ಕಚ್ಚಾಪದ ಮೂಲಕ ಅವರನ್ನು ನಾವು ಸ್ವಾಗತಿಸಬೇಕಾಗಿದೆ. ಕಾರ್ಯಕ್ರಮದ ಪ್ರಾರ್ಥನೆ ಮೂಲಕ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಎಲ್ಲ ಮಕ್ಕಳು ಬಂದು ಒಂದು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವನಿಗೆ ಶಿರಬಾಗುತ್ತ ನಮಿಸುವೆವು, ಸೃಷ್ಟಿ ದೇವನೇ ಪ್ರಿಯದಾಸನೆ ನಿನ್ನ ಹೊಗಳಿ ಕೊಂಡಾಡುವೆವು. ಪ್ರಭುವೇ ನಮನ ಹರಸೆಮ್ಮಯ ಜೀವನ, ನನ್ನ ಒಲುಮೆಯ ದೇವನಿಗೆ ಶಿರಬಾಗುತ್ತ ನಮಿಸುವೆವು. ಸೃಷ್ಟಿ ದೇವನೇ ಪ್ರಿಯದಾತನೆ ನಿನ್ನ ಹೊಗಳಿ ಕೊಂಡಾಡುವೆವು. ಪ್ರಭುವೇ ನಮನ ಹರಸೆಮ್ಮಯ ಜೀವನ, ಮುಗ್ಧ ಶಿಶುಗಳು ನಾವೆಲ್ಲರೂ ನಿನ್ನ ಸನಿಹದಿ ಬಾಳುವೆವು. ನಿನ್ನ ಕರುಣೆಯ ನೆರಳಿನಲ್ಲಿ ನಿನ್ನ ಸೇವೆಯ ಮಾಡುವೆವು. ಚಿಂತೆ ಬುದ್ಧಿಯ ಕರುಣಿಸು ನೀ, ಸತಪದದಿ ಮುನ್ನಡೆಸು ನೀ, ಆ ಜ್ಞಾನವನ್ನು ಅಳಿಸಿ ಜ್ಞಾನ ಜ್ಯೋತಿಯ ಬೆಳಗಿಸು ನೀ. ನನ್ನ ಒಲುಮೆಯ ದೇವನಿಗೆ ಶಿರಬಾಗುತ್ತ ನಮಿಸುವೆವು. ಸೃಷ್ಟಿ ದೇವನೇ ಪ್ರಿಯದಾತನೆ ನಿನ್ನ ಹೊಗಳಿ ಕೊಂಡಾಡುವೆವು. ಪ್ರಭುವೇ ನಮನ ಹರಸೆಮ್ಮಯ ಜೀವನ. ಮತ್ತೋರ್ವ ಅತಿಥಿ ನಿಮಗೆಲ್ಲರಿಗೂ ಪರಿಚಯ ಇದೆ. ಕಳೆದ 26 ವರ್ಷಗಳಿಂದ ಡೈಮಂಡ್ ಈ ಒಂದು ಬುಕ್ ವಿತರಣೆ ಕಾರ್ಯಕ್ರಮ ಮಾಡುವುದರಲ್ಲಿ ಹಾಜರಾಗುವಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ಶ್ರೀಯುತ UB ಮಾರಪ್ಪ. ಇವರನ್ನ ಜೋರಾದ ಕೈಚಾಪಾಲ ಮೂಲಕ ಈ ಶಾಲೆಯ ಮಕ್ಕಳ ಪರವಾಗಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಮುಸ್ತಫಾ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್. ಜೋರಾದ ಕೈಚಾಪಾಲ ಮತ್ತೊಮ್ಮೆ ಬರಲಿ. ಅದೇ ರೀತಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಈ ಒಂದು ಬುಕ್ ವಿತರಣಾ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಆಗಿರುವಂಥ ಒಂದೆರಡು ಮಾತಾಡಲು ನಾವು ಮಂಗಳೂರಿಂದ ಇಲ್ಲಿಗೆ ಕರೆ ತಂದಿದ್ದೇವೆ. ಮಾನ್ಯರಿಗೆ ತಾನೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಳೆದ 26 ವರ್ಷಗಳಿಂದ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಒಂದು ಸಂಸ್ಥೆ, 45 ವರ್ಷದಿಂದ ಈ ಸಂಸ್ಥೆ ಹುಟ್ಟಿ ಬೆಳೆದಿದೆ. 26 ವರ್ಷಗಳಿಂದ 14ನೇ ವರ್ಷದಲ್ಲಿ ಈ ಒಂದು ಶಾಲೆಯಲ್ಲಿ ಬುಕ್ ವಿತರಣೆಯನ್ನು ಮಾಡ್ತಾ ಇದ್ದೇವೆ. 12 ವರ್ಷದಲ್ಲಿ ಉಲಾಲ ತಾಜ್ ಮಹಲ್ ಹೊಲಾಗಲಿ ನಾನಾ ಭಾಗದಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಬಡ ಮಕ್ಕಳನ್ನು ಹುಡುಕಿಕೊಂಡು ಈ ಬುಕ್ ವಿತರಣೆ ಕಾರ್ಯಕ್ರಮ ಬೇರೆ ಬೇರೆ ಸೋಷಿಯಲ್ ವರ್ಕ್ ಅನ್ನ ಈ ಸಂಸ್ಥೆ ಮಾಡುತ್ತಾ ಬಂದಿದೆ. ಅದರ ಮಧ್ಯಭಾಗದಲ್ಲಿ ಆಗಲಿ ಈ ಶಾಲೆಯ ಮಕ್ಕಳಿಗೆ ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತದೆ. ಆದುದರಿಂದ ಆ ವಿವರವನ್ನು ನಿಮಗೆ ನೀಡಲೇಬೇಕಾಗ್ತದೆ, ಅದನ್ನು ನೀಡುತ್ತಾ ಇದ್ದೇವೆ. ತಾವು ತಮ್ಮನ್ನು ಉದ್ದೇಶಿಸಿ ಸರ್ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಮಸ್ಕಾರ ಎಲ್ಲರಿಗೂ. I will speak little bit in English and Kannada. Is it fine for you all? Yes, yes. I am from Mangalore IAS. I am founder of Mangalore IAS. The main intention is for students to concentrate in their learning process. So, tavellaru, everyone are school students, right? From first standard to 8th standard. You people having the goal in your life, nimage enaru goals ideyalla nimma life alli? Everyone is having the goals? Yes, loud enough. So I want one or two students to tell your goals so that I will speak my topic on your goals. Everyone feels that IAS examination or government examination is a tougher. ಎಲ್ಲರೂ ಎನ್ಸ್ಕೊಳ್ತಾರೆ ಅದು ಟಫರ್ ಎಕ್ಸಾಮಿನೇಷನ್ ಅಂತೇಳಿ. ಗೌರ್ಮೆಂಟ್ ಎಕ್ಸಾಮಿನೇಷನ್ ನಿಜ ಅಂತ ಹೇಳುವಾಗ ಯಾವ ಗೌರ್ಮೆಂಟ್ ಎಕ್ಸಾಮ್ಸ್ ಟಫರ್ ಎಕ್ಸಾಮಿನೇಷನ್ ಅಲ್ಲ. ಚಿಕ್ಕ ವಯಸ್ಸಿನಿಂದ ನೀವೀಗ 6th, 7th, 8th ಅಲ್ಲಿಂದ ನೀವು ಓಡಿಕೊಂಡು ಬಂದರೆ ಸಿಲೆಬಸ್ ತುಂಬ ಚಿಕ್ಕದೆ.
ಒಂದು IAS ಎಕ್ಸಾಮಿನೇಷನ್, ಒನ್ ಆಫ್ ದಿ ಟಾಪ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಮೇನ್ ಸಿಲೆಬಸ್ ಏನಂದರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಇಸ್ ಅ ಮೇನ್ ಸಿಲೆಬಸ್. ಅದೇ ಫಂಡಮೆಂಟಲ್ಸ್, ಬೇರೆ ಯಾವುದೂ ಇಲ್ಲ. ನೀವು ಇಫ್ ಯು ಸ್ಟಡಿ ಫ್ರಮ್ 6th to 12th every day, now you are in 8th standard, you need to study 8th standard. ನೀವು ಕೇವಲ ಬುಕ್ಸ್ ಓದೋದಲ್ಲ, ಬುಕ್ಸ್ ಮಾರ್ಕ್ಸ್ಗಾಗಿ ಓದಬಾರ್ದು, ನೀವು ಅದನ್ನು ಲೈಫಿಗಾಗಿ ಓದಬೇಕು. ಸೊ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ಗ್ರೀನ್ ಕಲರ್ ಲೀವ್ಸ್ ಆದರೆ ವೈ ಲೀವ್ಸ್ ಆರ್ ಇನ್ ಗ್ರೀನ್ ಕಲರ್, ಏಕೆ ಗ್ರೀನ್ ಕಲರ್ ಇದೆ? ಇನ್ನೊಂದು ಕ್ವಶನ್, ಗ್ರೀನಿಂದ ಯೆಲ್ಲೋ ಕಲರ್ ಹೇಗೆ ಟರ್ನ್ ಆಗಿದೆ? ಎಲ್ಲ ಬೇಸಿಕ್ ನಿಮ್ಮ ಬೇಸಿಕ್ಸ್ ಎಂಬುದು ನಿಮ್ಮ ಶಾಲೆಯಲ್ಲಿ ಕಲಿಸಿಕೊಡ್ತಾರೆ. ಸೊ ನಿಮ್ಮ ಇನಿಷಿಯಲ್ ಸ್ಟೇಜಿಂದ ಯು ಶುಡ್ ಬಿ ಫಂಡಮೆಂಟಲಿ ಸ್ಟ್ರಾಂಗ್. ಐ ವಾಂಟ್, ನನಗೆ ಇಬ್ಬರು ಸ್ಟೂಡೆಂಟ್ಸ್ ಯಾರಾದರೂ ನಿಮ್ಮ ಗೋಲ್ಸ್ ಹೇಳಿ, ನಿಮ್ಮ ಗೋಲ್ಸ್. ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಎನ್ ಇಂಜಿನಿಯರ್, ಐ ವಾಂಟ್ ಟು ಬಿಕಮ್ ಎನ್ ಬ್ಯಾಂಕ್ ಆಫೀಸರ್, ಐ ವಾಂಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್. ಒಂದು ಯಾರಾದರೂ 2 ಸ್ಟೂಡೆಂಟ್ಸ್ ಹೇಳಿದರೆ ಇಟ್ ವಿಲ್ ಬಿ ಫ್ರೂಟ್ಫುಲ್ ಫಾರ್ ಯು. 2 ಸ್ಟೂಡೆಂಟ್ಸ್ ನಿಮ್ಮ ಗೋಲ್ಸ್ ಅದು ಹೇಳಿ ನನಗೆ. ಯು ಮೈಟ್ ಬಿ ಹ್ಯಾವಿಂಗ್ ಗೋಲ್ಸ್, ರೈಟ್? ಇಟ್ ಇಸ್ ಟೆಲ್ ಮಿ 2 goals so that I will speak on it. You have a goal, right, for all students? ಎಲ್ಲರಿಗೆ ಗೋಲ್ಸ್ ಇದೆಯಾ? ಐ ವಾಂಟ್ 2 way of communication. ಇಬ್ಬರು ಸಹ ಮಾತಾಡಬೇಕಾಗತ್ತೆ. ಸ್ಮಾಲ್ ಕಿಡ್ಸ್ ಲಿಸನ್ ಕೇರ್ಫುಲಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇಫ್ ಯು ನಿಮಗೆ ಒಂದು ಲೈಫಲ್ಲಿ ಬಿಗ್ಗೆಸ್ಟ್ ಪೊಸಿಷನ್ ರೀಚ್ ಆಗಬೇಕಾದ್ರೆ, ನಿಮ್ಮದು ಪಿಲ್ಲರ್ ಒಂದು ತುಂಬ ಸ್ಟ್ರಾಂಗ್ ಇರಬೇಕು. ವಾಟ್ಸ್ ಯುವರ್ ಪಿಲ್ಲರ್? ಯು ನೀಡ್ ಟು ನೀವು ಬೆಳಗ್ಗೆ ಮಾರ್ನಿಂಗ್ 6 or 5:30 should be a alarm time. What time you people should wake up? You should wake up around 6 o'clock. 6 ಗಂಟೆಗೆ ತಾವೆಲ್ಲರೂ ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ದಿನನಿತ್ಯದ ಎಜುಕೇಷನ್. ಫ್ರಮ್ 6 to 6:30 ಪ್ರತಿದಿನ ನೀವು ನಿಮ್ಮ ಎಕ್ಸಸೈಸ್ ಶುಡ್ ಬಿ ಡೂಯಿಂಗ್. ನೀವು ಎಕ್ಸಸೈಸ್ ಮಾಡಲೇಬೇಕು. ನೀವು ಎಕ್ಸಸೈಸ್ ಏಕೆ ಅಂದರೆ, ನೀವು ಆ ಮಾಡುವ ಅರ್ಧ ಗಂಟೆ, ನೀವು ಏನು ಮಾಡ್ತೀರಿ ಅರ್ಧ ಗಂಟೆ, ಆ ಫುಲ್ 23.5 hours, 23.5 ಗಂಟೆ ನಿಮ್ಮನ್ನು ಸ್ಟೇಬಲ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಸಿಗ್ತದೆ. ನೀವು ಬೆಳಿಗ್ಗೆ ಇಟ್ಸ್ ಲೈಕ್ ಅ ವಾರ್ಮ್ ಅಪ್ ಫಾರ್ ಯುವರ್ ಬ್ರೈನ್. ಇಟ್ಸ್ ಲೈಕ್ ಅ ವಾರ್ಮ್ ಅಪ್ ಫಾರ್ ಯುವರ್ ಬ್ರೈನ್. ರಿಪೀಟ್ ವಿತ್ ಮೀ. ಇಟ್ಸ್ ಲೈಕ್ ಅ ವಾರ್ಮ್ ಅಪ್ ಫಾರ್ ಯುವರ್ ಬ್ರೈನ್. Repeat to me. It's like a warm up to my brain. ಇವತ್ತಿಂದ ಸ್ಟಾರ್ಟ್ ಫಸ್ಟ್ ಚೇಂಜ್. ಯು ಶುಡ್ ಡೂ ಎಕ್ಸಸೈಸ್ ಫಾರ್ 30 minutes. ಯಾವುದಾದ್ರೂ ಎಕ್ಸಸೈಸ್ ಆಗುತ್ತೆ. ನಾನು ಎಕ್ಸಸೈಸ್ ಏಕೆ ಅಂತ ಹೇಳಿದರೆ, ಈಗ ಪೊಲೀಸ್ ಎಕ್ಸಾಮ್ 3 ದಿವಸ ಮುಂಚೆ ಬಿಟ್ಟಿದ್ದಾರೆ. ಕಾನ್ಸ್ಟೇಬಲ್ ಪೊಸಿಷನ್ಸ್ 3,500 ಪೊಸಿಷನ್ಸ್ ಬಿಟ್ಟಿದ್ದಾರೆ. ಸ್ಯಾಲ್ರಿ 40,000 ಇಂದ 76,000 ವರೆಗೆ ಸ್ಯಾಲ್ರಿ ಬಿಟ್ಟಿದ್ದಾರೆ. ನಿಮ್ಮ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್ ಈ ಚಿಕ್ಕ ಏಜಿಂದ ಸ್ಟಾರ್ಟ್ ಮಾಡಿದರೆ, ಥಿಂಕ್ ಇವಾಗ 10 years, ನಿಮ್ಮೆಲ್ಲರಿಗೆ 10 years ಇದೆ, ಈ ವಯಸ್ಸಿಂದ ಸ್ಟಾರ್ಟ್ ಮಾಡಿದರೆ ಟಿಲ್ ಯು ಅಚೀವ್ 21 years, 21 ವರ್ಷ ಬರುವ ಮಗುವಿಗೆ ನಿಮ್ಮ ಮೈಂಡ್ ಮೆಚುರಿಟಿ ತುಂಬ ಇರುತ್ತೆ. ದಕ್ಷಿಣ ಕನ್ನಡ ತುಂಬ ಕಡೆ ಹೋದ ಸ್ಕೂಲ್ಸ್ಗೆ ಗೌರ್ಮೆಂಟ್ ಜಾಬ್ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಇಸ್ ಪ್ರೈವೇಟ್ ಜಾಬ್. ಅದರಲ್ಲಿ ಯಾವುದಂದ್ರೆ ಡಾಕ್ಟರ್ and engineer. ಇದು ಬಿಟ್ಟು third is a big question mark. There is more than this third. You can become some officers. First you start half an hour is exercise. ನೀವು ಬಂದ ತಕ್ಷಣ you should read ಎಲ್ಲರೂ 15 minutes ನ್ಯೂಸ್ ಪೇಪರ್ ರೀಡ್ ಮಾಡಬೇಕು. ನ್ಯೂಸ್ ಪೇಪರ್ ಪೇರೆಂಟ್ಸ್ ಇದ್ದಾರೆ, ಎವ್ರಿ ಡೇ ಒಂದು ನ್ಯೂಸ್ ಪೇಪರ್ ತಂದು ಮನೆಗೆ ಇಡಬೇಕು. ಕನ್ನಡ ಓಕೆ, ಇಂಗ್ಲೀಷ್ ಓಕೆ. ನ್ಯೂಸ್ ಪೇಪರಿಂದ ನಿಮಗೆ ಹ್ಯಾಬಿಟ್ ಆಫ್ ಲರ್ನಿಂಗ್ ಬರ್ತದೆ. ಹ್ಯಾಬಿಟ್ ಆಫ್ ಲರ್ನಿಂಗ್. ರಿಪೀಟ್ ವಿತ್ ಮೀ. ನ್ಯೂಸ್ ಪೇಪರ್ ಗಿವ್ಸ್ ಹ್ಯಾಬಿಟ್ ಆಫ್ ಲರ್ನಿಂಗ್. ರಿಪೀಟ್ ವಿತ್ ಮೀ. ನ್ಯೂಸ್ ಪೇಪರ್ ಗಿವ್ಸ್ ಹ್ಯಾಬಿಟ್ ಆಫ್ ಲರ್ನಿಂಗ್. So yeah, newspaper gives habit of learning. First physical is done, then learning of newspaper is done. Your net practice of a day start ಆಯಿತು. ನೀವೇನಾದರೂ ಹೈ ಪೊಸಿಷನ್ಸ್ ರೀಚ್ ಆಗಬೇಕಿದ್ರೆ ಫಸ್ಟ್ ದಿನದಾದರೂ ನಿಮ್ಮ ಟೂರ್ನಮೆಂಟ್, ಈಗ ಕ್ರಿಕೆಟ್ ಆದರೂ ಸಹ ಫಿಟ್ನೆಸ್ ಸೆಷನ್ ಆ್ಯಂಡ್ ಬೇಸಿಕ್ಸ್ ಡ್ರಿಲ್ಸ್ ಇರುತ್ತೆ. ದಿಸ್ ಇಸ್ ವಾಟ್ ನ್ಯೂಸ್ ಪೇಪರ್ ರೀಡಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಇಸ್ ಯುವರ್ ಬೇಸಿಕ್. ನೆಕ್ಸ್ಟ್ ಆದ ತಕ್ಷಣ ಈಟ್ ಗುಡ್ ಫುಡ್. ನೀವು ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಬೇಕು. ನ್ಯೂಟ್ರಿಷಿಯಸ್ ಫುಡ್ ತಗೊಂಡು ಸ್ಕೂಲ್ ಫ್ರಮ್ 9 to 4 p.m. right? What's the timings? Is the school timings 9 to
ಸ್ಕೂಲ್ ಬಂದ ತಕ್ಷಣ ನಿಮಗೆ ಟೂ ಅಬ್ಜೆಕ್ಟಿವ್ಸ್. ಯು ಶುಡ್ ಲಿಸನ್ ಕೇರ್ಫುಲಿ ವಾಟ್ ಯುವರ್ ಟೀಚರ್ ಸೇಸ್. ನೀವು ಟೀಚರ್ಸ್ಗಳು ಏನು ಹೇಳ್ತಾರೆ ಅದು ಲಿಸನ್ ಕೇರ್ಫುಲ್. ನಿಮ್ಮ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಮಾರ್ನಿಂಗ್ ಮಾಡುವ 1 hour ಇಂದ ನಿಮ್ಮ ಕಾನ್ಸಂಟ್ರೇಷನ್ ಆಲ್ಮೋಸ್ಟ್ ತುಂಬ % ಡೆವಲಪ್ ಆಗುತ್ತೆ. ಮಾರ್ಕ್ಸ್ ಇಸ್ ಸೆಕೆಂಡ್ರಿ. ನಮಗೆ 625 ಔಟ್ ಆಫ್ 625 ಇಸ್ ಅ ಸೆಕೆಂಡ್ರಿ ಆಪ್ಷನ್. ನಮಗೆ ಫಸ್ಟ್ ಆಪ್ಷನ್ ಏನಂದ್ರೆ ಎಥಿಕ್ಸ್ ಬಿಲ್ಡ್ ಮಾಡಬೇಕು, ಒಳ್ಳೆತನ ಬಿಲ್ಡ್ ಮಾಡಬೇಕು, ಗುಡ್ನೆಸ್, ಹೆಲ್ಪಿಂಗ್ ನೇಚರ್, ಸೊಸೈಟಿಗೆ ನನ್ನಿಂದ, ಈ ಮಣ್ಣಿಗೆ ನನ್ನಿಂದ ಏನಾದರೂ ಒಂದು ಕೊಡುಗೆ ಆಗಬೇಕು. ಅದು ನಿಮ್ಮ ಲೈಫಲ್ಲಿ ಫಸ್ಟ್ ಇರಬೇಕು. ಯಾರು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು, ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ ಜಿ ಅವರೇನು ದೇ ಆರ್ ಟಾಪ್, ಬಟ್ ಅವರ ಸೊಸೈಟಿಗೆ ಏನಾದರೂ ಚೇಂಜಸ್ ಮಾಡಿದ್ದಾರೆ. ನೀವು ಸಹ ನಿಮ್ಮ ಎಜುಕೇಷನ್, ಯುವರ್ ಎಜುಕೇಷನ್ ಶುಡ್ ನಾಟ್ ಬಿ ಅ ನಂಬರ್ಸ್. ನಿಮ್ಮ ಎಜುಕೇಷನ್ ಶುಡ್ ನಾಟ್ ಬಿ ಅ 10th ಹೈ ಮಾರ್ಕ್ಸ್, PUC ಹೈ ಮಾರ್ಕ್ಸ್. ನಿಮ್ಮ ಎಜುಕೇಷನ್ ಒಂದು ರೋಲ್ ಮಾಡೆಲ್ ಆಗಿರಬೇಕು ನೆಕ್ಸ್ಟ್ ಬರುವ ಜನರೇಷನ್ಗೆ. ಇಸ್ ಇಟ್ ಫೈನ್? ಯು ವಿಲ್ ಬಿ ಅ ರೋಲ್ ಮಾಡೆಲ್ ಫಾರ್ ನೆಕ್ಸ್ಟ್ ಜನರೇಷನ್. ರಿಪೀಟ್ ವಿತ್ ಮಿ, ಐ ವಿಲ್ ಬಿ ರೋಲ್ ಮಾಡೆಲ್ ಫಾರ್ ಮೈ ನೆಕ್ಸ್ಟ್ ಜನರೇಷನ್. Yes. So you 3 promises you have given me. Now, ನಿಮ್ಮ ಎಲ್ಲರಿಗೂ ಸಹ ಯು ಶುಡ್ ಡೆವಲಪ್ ಯುವರ್ ಗೋಲ್. ನಿಮಗೆ ಓದ ತಕ್ಷಣ ಟೇಕ್ ಯುವರ್ ಟೈಮ್. ನೀವು ಟೈಮ್ ತಗೊಳ್ಳಿ, ಒಂದು 1-2 months ತಗೊಳ್ಳಿ. ನಾನು ನನ್ನ ಲೈಫಲ್ಲಿ ಏನೋ ಒಂದು ಆಗಬೇಕು, ಇಟ್ ಮೇ ಬಿ ಡಾಕ್ಟರ್, ಏನೋ ಈ ಚಿಕ್ಕ ವಯಸ್ಸಿನಿಂದಲೇ ನಿಮಗಿರಬೇಕು. ನಿಮ್ಮ ಟಾರ್ಗೆಟಲ್ಲಿ ಫಿಕ್ಸ್ ಆದ ತಕ್ಷಣ ನೀವು ಹೇಗೇನು ಸಹ ಅಚೀವ್ ಮಾಡ್ತೀರಿ. ನಿಮಗೆ ಟಾರ್ಗೆಟ್ ಫಿಕ್ಸ್ ಇಲ್ಲದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕಡೆ ಹೋಗುತ್ತೆ. ನಾನು ಏನು ಮಾಡಬೇಕು, ಯುವರ್ ಲೈಫ್ ಬಿಕಮ್ಸ್ ಅ ಕ್ವಶನ್ ಮಾರ್ಕ್. ದಿಸ್ ಇಸ್ ಅ ರೈಟ್ ಏಜ್. ಇದು ನಿಮ್ಮ ರೈಟ್ ಏಜ್. ನಿಮಗೆ ಒಂದು ಗೋಲ್ ಓರಿಯೆಂಟೇಷನ್ ಅಂದರೆ ಗೋಲ್ ಫಿಕ್ಸ್ ಮಾಡ್ಬೋದು. ನೀವು ಸ್ಪೋರ್ಟ್ಸಲ್ಲಿ ಇದ್ದರೆ ಸ್ಪೋರ್ಟ್ಸ್, ಈಗ ಬರೋ ಗೌರ್ಮೆಂಟ್, ಕರ್ನಾಟಕ ಸರ್ಕಾರ ಇರ್ಬೋದು, ಇಂಡಿಯನ್ ಗೌರ್ಮೆಂಟ್ ಇರ್ಬೋದು, ಪ್ರಿಫರೆನ್ಸ್ ಸ್ಪೋರ್ಟ್ಸ್ಗೆ ತುಂಬ ಇದೆ. ಇಫ್ ಯು ಆರ್ ಎಕ್ಸಲೆಂಟ್ ಇನ್ ಸ್ಪೋರ್ಟ್ಸ್, ನೀವು ಎಕ್ಸಲೆಂಟ್ ಇನ್ ಸ್ಪೋರ್ಟ್ಸ್ ಎಜುಕೇಷನ್ ಅಂದರೆ ಗೌರ್ಮೆಂಟ್ ಜಾಬ್ ವಿಲ್ ಕಮ್ ಟು ಅ ಹ್ಯಾಂಡ್. ಗೌರ್ಮೆಂಟ್ ಜಾಬ್ ವಿಲ್ ಕಮ್ ಟು ಅ ಹ್ಯಾಂಡ್. ರಿಪೀಟ್ ವಿತ್ ಮೀ, ಇಫ್ ಐ ಆಮ್ ಡೂಯಿಂಗ್ ಗುಡ್ ಇನ್ if I am doing good in sports, government job will come to me with my hard work. 4 promises you are given. 4 promises you are given to me. You need to do. ನೀವೆಲ್ಲ ಇದನ್ನು ಸ್ಟಾರ್ಟ್ ಮಾಡಬೇಕು. ಇದು ಮಾಡುವಾಗ ಇನಿಷಿಯಲ್ ಸ್ಟೇಜ್, ಈ ಪ್ರಾರಂಭದ ದಿನಗಳಲ್ಲಿ ಯು ವಿಲ್ ಹ್ಯಾವ್ ಲಾಟ್ ಆಫ್ ಡಿಫಿಕಲ್ಟೀಸ್, ಟಫ್ನೆಸ್ ಇರುತ್ತೆ. ಒಂದ್ಸತಿ 3-4 ತಿಂಗಳು ಹೋದ ತಕ್ಷಣ ನಿಮ್ಮ ಮೈಂಡ್, ನಿಮ್ಮ ಬಾಡಿ ನ್ಯೂಸ್ ಪೇಪರ್ಗೆ ಅಡಾಪ್ಟ್ ಆಗುತ್ತೆ, ಬುಕ್ಸ್ಗೆ ಅಡಾಪ್ಟ್ ಆಗುತ್ತೆ, ಸ್ಪೋರ್ಟ್ಸ್ಗೆ ಅಡಾಪ್ಟ್ ಆಗುತ್ತೆ. ಈ ವರ್ಲ್ಡಲ್ಲಿ, ಈ ಮಣ್ಣಿನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇಸ್ ಎಜುಕೇಷನ್. ಎಜುಕೇಷನ್ಗಿಂತ ದೊಡ್ಡದು ಯಾವುದೂ ಇಲ್ಲ ನಮಗೆ. ನಾವು ಬರೋ ಎಜುಕೇಷನ್ಗಿಂತ ಬಿಗ್ಗರ್ ದನ್ ಎಜುಕೇಷನ್ there is nothing in this world. So education is first to me. Good. Education is not meant for marks. Education is meant for my life. So learning is a continuous process. Repeat with me, learning is a continuous process. ನಾನೀಗ 10 ನಿಮಿಷ ಮಾತಾಡಿದ್ದೇನೆ. ನನಗೆ ಇಲ್ಲಿರೋ 2 ಅಥವಾ 3 ಮಕ್ಕಳು ನಿಮ್ಮ ಗೋಲ್ಸ್ ಹೇಳ್ಬೇಕಾಗತ್ತೆ. ಏನಾದರೂ ಗೋಲ್ಸ್ ಹೇಳ್ಬೋದು. ಚಿಕ್ಕವರಿಗಾಗ್ಬೋದು, ನನಗೆ ಏನಾದರೂ ಆಗಬೇಕಿದ್ರೆ ಹೇಳ್ಬೋದು ನನಗೆ. ಸೊ ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯುವರ್ ಲೈಫ್? ಏನಾದರೂ ಇರುತ್ತೆ ನಿಮಗೆ. ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತಿರತ್ತೆ, ಟೀಚರ್ ಆಗ್ಬೇಕಂತಿರತ್ತೆ, ಡಾಕ್ಟರ್ ಆಗ್ಬೇಕಂತಿರತ್ತೆ, ಏನಾದರೂ. ಐ ಕೈಂಡ್ಲಿ ರಿಕ್ವೆಸ್ಟ್ one student will speak to me. ಲೀಡರ್ಶಿಪ್ ಕ್ವಾಲಿಟಿ ಎಂಬುದು ನೀವು ಮಾತಾಡಿದ ತಕ್ಷಣ ಬರುತ್ತಾರೆ. ನೀವು ಇಫ್ ಯು ಆರ್ ಹೈಡಿಂಗ್ ಯುವರ್ ಸೆಲ್ಫ್, ಯುವರ್ ಕಾನ್ಫಿಡೆನ್ಸ್, ನೀವು ನಿಮ್ಮನ್ನು ಹೈಡ್ ಮಾಡಿಕೊಂಡಿದ್ರೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಬರಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಶುಡ್ ಸ್ಪಾರ್ಕ್, ಇಗ್ನೈಟ್ ಫ್ರಮ್ ಯು. ಎಸ್, I am become a CA, teacher. Good evening. She says she wants to become a CA or a teacher. So, if you want to become a CA, okay. My goal is become to a doctor. CA, teacher, doctor.
My name is Khatija Arwa. I am doctor. CA, teacher, doctor and doctor. See, good ambitions ನಿಮಗೆ ಒಳ್ಳೆಯದಾಗಿದೆ. ಫಸ್ಟ್ ಐ ವಿಲ್ ಸ್ಪೀಕ್ ಅಬೌಟ್ CA. ನಾನು CA ಬಗ್ಗೆ ಮಾತಾಡ್ತೇನೆ. CA 10th ಅಲ್ಲಿ ನಿಮಗೆ ಮ್ಯಾಥ್ಸ್ ತುಂಬ ಕಾನ್ಸಂಟ್ರೇಷನ್ ಮಾಡಿ ಓದಬೇಕಾಗುತ್ತೆ. ಮ್ಯಾಥ್ಸ್ ಯು ಸ್ಟಡಿ ಮ್ಯಾಥ್ಸ್ ಅಲ್ಲಿ ಯು ಶುಡ್ ಬ್ರಿಂಗ್ ಗುಡ್ ಮಾರ್ಕ್ಸ್. ಆಫ್ಟರ್ ದಿಸ್ ನೀವು PUC ಅಲ್ಲಿ ಕಾಮರ್ಸ್ ತಗೊಳ್ಬೇಕಾಗತ್ತೆ. PUC ಅಲ್ಲಿ ಕಾಮರ್ಸ್ ತಗೊಳ್ಬೇಕಾಗತ್ತೆ. ಫ್ರಮ್ ದೆನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಲೇ ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ CA. ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ CA, CS. ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ CA. ಹೋದ ತಕ್ಷಣ ವಿದಿನ್ 5 years, 25 years, you can clear CA. And teachers, Bachelor of Education, first 10th, followed by PUC ಅಲ್ಲಿ ಸೈನ್ಸ್ ತಗೊಳ್ಬೋದು, ಕಾಮರ್ಸ್ ತಗೊಳ್ಬೋದು, ಆರ್ಟ್ಸ್ ತಗೊಳ್ಬೋದು. ದೆನ್ ಡಿಗ್ರಿ ಫಾಲೋಡ್ ಬೈ B.Ed ಮಾಡಬೇಕಾಗುತ್ತೆ. ಟೀಚರ್ಸ್ ಪ್ರಿಫರಬಲಿ ಗೋ ಫಾರ್ ಗೌರ್ಮೆಂಟ್ ಟೀಚಿಂಗ್. ಸೊ ನೀವು ಗೌರ್ಮೆಂಟ್ ಟೀಚಿಂಗ್ ಮಾಡಿದ ತಕ್ಷಣ ಯು ಫೀಲ್ ದಟ್ ಯು ಆರ್ ರಿಟರ್ನಿಂಗ್ ಸಮಥಿಂಗ್ ಟು ದಿ ಸಾಯಿಲ್. ನೀವೇ ಬರ್ಬೋದು. ಥರ್ಡ್ ಒನ್ ಇಸ್ ಡಾಕ್ಟರ್. The students who said doctors, I request come to near to me. Doctors, 10th and in PU, new biology should be your optional. PUC P, C, M and biology. After that, new NEET exam ಬರೀಬೇಕಾಗುತ್ತೆ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ವೇರ್ ಯು ಶುಡ್ ಗೋ. ನೀವು ಎಲ್ಲಿ ಎಂಡ್ ಅಪ್ ಆಗಬೇಕು. ಯು ಶುಡ್ ವರ್ಕ್ ಫಾರ್ ಏಮ್ಸ್. AIIMS. It is a top 1 college ranking in India. ಈ 3 professions is a life-giving profession. Teacher is a God. I go to police. The greatest. ಸೊ ನಾನು ಸ್ವಲ್ಪ IPS ಎಕ್ಸಾಮ್ಸ್ ಬಗ್ಗೆ ಹೇಳ್ತೇನೆ. ಸೊ ಐ ವಿಲ್ ಸ್ಪೀಕ್ ಲಿಟಲ್ ಬಿಟ್ ಆಫ್ IPS ಎಕ್ಸಾಮಿನೇಷನ್. ಪ್ರತಿ ವರ್ಷ IPS ಎಕ್ಸಾಮ್ ಆಗ್ತಾ ಇರುತ್ತೆ. ದ ಮಿನಿಮಮ್ ಏಜ್ ಇಸ್ 21 years ಟು ರೈಟ್ IAS ಆರ್ IPS ಎಕ್ಸಾಮಿನೇಷನ್. ಅದನ್ನು ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತೇವೆ. ವಾಟ್ ಡು ಯು ಕಾಲ್? ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ರಿಪೀಟ್ ವಿತ್ ಮೀ, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್. ಅದರಲ್ಲಿ 3 levels ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಐ ಫೀಲ್ ಇಟ್ ಈಸ್ ಅ ಮದರ್ ಆಫ್ ಆಲ್ ಎಕ್ಸಾಮಿನೇಷನ್. ಅಂದರೆ ಇಫ್ ನೀವು IAS ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇಫ್ ಯು ಕಾನ್ಸಂಟ್ರೇಷನ್ ತುಂಬ ಓದ್ತಾ ಇದ್ರೆ ಅದರ್ ಎಕ್ಸಾಮಿನೇಷನ್ಸ್ ಯಾವುದೆಲ್ಲ ಇದೆ, ಈ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಎಕ್ಸಾಮಿನೇಷನ್ ಇರ್ಬೋದು, KIS ಎಕ್ಸಾಮಿನೇಷನ್ ಇರ್ಬೋದು, ಪೊಲೀಸ್ ಎಕ್ಸಾಮಿನೇಷನ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಆರು ಇವತ್ತು ನಿನ್ನೆ ಕರೆದಂಥ ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ಬೋದು. ಎವ್ರಿಥಿಂಗ್ ವಿಲ್ ಬಿಕಮ್ ಈಸಿ. ಸೊ IAS examination, repeat with me, civil service examination is not a difficult examination. It's a different examination. So police it comes under law and order. It's a good what you choose. Anything more? ಏನಾದರೂ ಇನ್ಫಾರ್ಮೇಷನ್ ಬೇಕಾ ತಮಗೆಲ್ಲರಿಗೂ? ಸೊ ನೌ ಐ ಸ್ಪೋಕ್ ಅಬೌಟ್ ಯುವರ್ ಕೆರಿಯರ್. ನೀವೆಲ್ಲರೂ ಸಹ ನಿಮಗೊಂದು ಶೆಡ್ಯೂಲ್ ಮಾಡ್ಕೊಳ್ಬೇಕು ಲೈಫಲ್ಲಿ. ಫಸ್ಟ್ ವಾಟ್ ಇಸ್ ಅ ಶೆಡ್ಯೂಲ್? ನಿಮ್ಮ ಗೋಲ್ ಮತ್ತೆ ಬೆಳಿಗ್ಗೆ 6 o'clock ಇಂದ 9 o'clock ವರೆಗೆ ನಾನು ಏನು ಮಾಡಬೇಕು ಪ್ರತಿದಿನ ನಿಮ್ಮ ಕೈಯಲ್ಲಿ ಇರಬೇಕು. ಆ ಗೋಲ್ ಮೇಲೆ ನೀವು ವರ್ಕ್ ಮಾಡಿದರೆ ನಿಮ್ಮ ಲೈಫ್ ಒಂದು ಫ್ರೂಟ್ ಆಗಿರುತ್ತೆ. ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ನಿಮಗದು ಯು ವಿಲ್ ಬಿ ಅ ರೋಲ್ ಮಾಡೆಲ್ ಫಾರ್ ಅ ನೆಕ್ಸ್ಟ್ ಜನರೇಷನ್. ಇವತ್ತು ಓದ ತಕ್ಷಣ ಮನೆಯಲ್ಲಿ ಡಿಸ್ಕಸ್ ವಿತ್ ದ ಟೀಚರ್ಸ್ ಆ್ಯಂಡ್ ಡಿಸ್ಕಸ್ ವಿತ್ ದ ಪೇರೆಂಟ್ಸ್. ನಾನು ಏನು ಆಗ್ಬೇಕಂತೇಳಿ ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಡಾಕ್ಟರ್ ಆರ್ ಇಂಜಿನಿಯರ್. ಅದರ ಮೇಲೆ ನೀವು ಕೆಲಸ ಮಾಡಬೇಕು. ಈಗ ನಿಮ್ಮಲ್ಲಿ ಫ್ರಮ್ ನೀವು ಸೀಡಿಂದಲೇ ನೀವು ಗ್ರೋ ಆಗ್ತಿದ್ರೆ ನೀವೊಂದು ಮಹಾವೃಕ್ಷ ಆಗಿ ಒಂದು ದಿವಸ ನೀವರೆಗೆ ಬರ್ತೀವಿ. ರೈಟ್ ಆರ್ ರಾಂಗ್? Right. So I want to be a good citizen of India. Repeat with me. I want to be a good citizen of India.
I want to be a supporter for these people. I request all in coming days ನೀವು ಒಂದು ನಿಮ್ಮ ಲೈಫಲ್ಲಿ ಗ್ರೇಟೆಸ್ಟ್ ಪೀಪಲ್ ಆಗಿ ಬಂದು ಒನ್ ಡೇ ಯು ವಿಲ್ ಸಿಟ್ ಹಿಯರ್ ಆಸ್ ಅ ಗೆಸ್ಟ್. ನೀವು ಒಂದು SI ಆದರೆ ಆರ್ ಕಾನ್ಸ್ಟೇಬಲ್ ಆರ್ ಇನ್ಸ್ಪೆಕ್ಟರ್ ಆರ್ ತಹಸೀಲ್ದಾರ್ ಆರ್ IAS, ಅದು ನೀವು ಕೇವಲ ನೀವೆಲ್ಲ ಬೆಳಕು, ನೀವು ಒಂದು ನೂರಾರು ಜನರ ಬೆಳಕಾಗ್ತೀರಿ. ಯು ವಿಲ್ ಬಿ ಅ ಲೈಟ್ ಫಾರ್ ದ ಸೊಸೈಟಿ. ನೀವು ರೋಲ್ ಮಾಡೆಲ್ ಆಗಿ ನೀವು ಒಂದು 100 ಜನರಿಗೆ ದಾರಿ ತೋರಿಸ್ತೀರಿ. ರೈಟ್? ಇಸ್ ಇಟ್ ಫೈನ್? ಆ್ಯಂಡ್ ಪೇರೆಂಟ್ಸ್ ಇದ್ದೀರಿ, ಯಾರಾದ್ರೂ ಪೇರೆಂಟ್ಸ್ ಏನಾದ್ರು ಕೇಳಲಿಕ್ಕಿದ್ದೀರಾ? ಯಾರಾದ್ರು ಒಂದು ಪೇರೆಂಟ್ಸ್ ಯಾವುದಾದ್ರು ಕೇಳಲಿಕ್ಕಿದ್ದೀರಾ ತಾವು? ಪೇರೆಂಟ್ಸ್ ಎನಿ ಕ್ವಶನ್ಸ್ ಅದೇ ಯಾವ ಸಾಗ್ಬೋದು? ಎಜುಕೇಷನ್ ಪರ್ಪಸ್ ಆಫ್ ಯುವರ್ ಚಿಲ್ಡ್ರನ್ಸ್. ನೀವು ಒಂದು ಕ್ವಶನ್ ಕೇಳಿದರೆ ಅದು ತಾವು ಒಂದಲ್ಲ, ನಿಮ್ಮಿಂದ 100 ಜನರಿಗೆ ಹೆಲ್ಪ್ ಆಗತ್ತೆ ಒಂದು ಕ್ವಶನ್ ಕೇಳೋದು ಸಹ. ಸೊ ನಿಮ್ಮ ಕ್ವಶನ್ ಒಂದು ಕೇಳಿದ ತಕ್ಷಣ ಐ ವಿಲ್ ವೈಂಡ್ ಅಪ್ ಮೈ ಟಾಕ್, ಐ ವಿಲ್ ಪಾಸ್ ಆನ್. ಸೊ ಇದು ತಾವು ಸೊ ಏನಾದ್ರು ಎನಿ ಸ್ಮಾಲ್ ಕ್ವಶನ್ಸ್ ಇಸ್ ದೇ ಯು ಕ್ಯಾನ್ ಆಸ್ಕ್. ಏನಾದ್ರು ಕೇಳಲಿಕ್ಕಿದೆ ಸರ್? Yeah. Yes. Question ಎಂಬುದು ಇಟ್ಸ್ ಅ ಆನ್ಸರ್ ಫಾರ್ ಮೆನಿ ಪೀಪಲ್. ನೀವು ಒಂದು ಕ್ವಶನ್ ಕೇಳ್ಬೋದು, ಬಟ್ ಇದು ಅದೊಂದು ಕ್ವಶನ್ ಇಷ್ಟು ಜನರಿಗೆ ಅದು ಆನ್ಸರ್ ಆಗ್ತದೆ. ನಾನು ಐ ಸ್ಪೋಕ್ a little bit 1%, ಸೊ ನೀವು ಒಂದು ಕೇಳಿದರೆ ಐ ವಿಲ್ ಆಡ್ ಆನ್ ಟು 1 more percent. ನೀವು ಕೇಳಿದ ತಕ್ಷಣ ಕನ್ನಡದಲ್ಲೂ ಕೇಳ್ಬೋದು. ಆ್ಯಂಡ್ ನೀವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೀರಿ, ನೀವು 100% ನೀವು ಇಫ್ ಯು ಬಿಕಮಿಂಗ್ ಬಿಗ್ ಯು ಶುಡ್ ರೈಟ್ ಆ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್. ನಿಮಗೆ ಗೌರ್ಮೆಂಟ್ ಕೋಟ ಎಂಬುದು ಇರುತ್ತೆ, ಎಕ್ಸಾಮಿನೇಷನ್, ಸ್ಪೋರ್ಟ್ಸ್ ಕೋಟ ಇರುತ್ತೆ, ಗೌರ್ಮೆಂಟ್ ಕೋಟ ಇರುತ್ತೆ. ಆ್ಯಂಡ್ ಗರ್ಲ್ಸ್ IAS ಎಕ್ಸಾಮಿನೇಷನ್ ಫೀ ನೀವು ಎಣಿಸ್ಕೊಳ್ಬೋದು, ಎಕ್ಸಾಮಿನೇಷನ್ ಫೀ ಅಂತೇಳಿ. ಒಂದು ನಿಮಿಷ, ನಮ್ಮ ಮಕ್ಕಳು ನಾವು ಇಲ್ಲಿದಾಗಿ ಕೇಳಬೇಕಾದ್ರೆ ಯಾವ ಮಾಹಿತಿ ಅವರಿಗೆ ಕೊಡಬೇಕಾಗ್ತದೆ ಸರ್? ಈ ಎಜುಕೇಶನ್ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಅವರ ಸಲಹೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅಭ್ಯಾಸ ಮಾಡಬೇಕಾಗ್ತದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಆಕ್ಚುಲಿ. ಇದು ತುಂಬಾ ಕಷ್ಟವಾದ ಕ್ವಶನ್. ನೀವು ಕೇಳೋದಿಲ್ಲ ಅಂತ ಹೇಳ್ತಿದ್ದೀವಿ, ಅದಕ್ಕೆ ಕೇಳಬೇಕಾದ್ರೆ ಫಸ್ಟ್ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಫ್ರೆಶ್ ಅಪ್ ಎವ್ರಿಥಿಂಗ್, ಗೋ ಫಾರ್ ಎಕ್ಸಸೈಸಸ್, ನಿಮ್ಮ ಮೈಂಡ್ ಸ್ಟ್ರೆಂತ್ ಆಗುತ್ತೆ. ನೆಕ್ಸ್ಟ್ ಇಸ್ ನ್ಯೂಸ್ ಪೇಪರ್ ರೀಡಿಂಗ್. 10 ನಿಮಿಷ ನ್ಯೂಸ್ ಪೇಪರ್ ಓದಿದ್ರೆ ಸಾಕು, ಆರ್ ನೀವು ಹೆಡ್ಲೈನ್ಸ್ ಓದಿದ್ರೆ ಸಾಕು. ನಿಮಗೊಂದು ಶಿಸ್ತು ಬರುತ್ತೆ, ಎಥಿಕ್ಸ್ ಬರುತ್ತೆ, ಆಪ್ಟಿಟ್ಯೂಡ್ ಬರುತ್ತೆ. ನೀವು ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಯು ವಿಲ್ ಸ್ಟಾರ್ಟ್. ಆ್ಯಂಡ್ ಈ ಡೈವರ್ಸಿಫಿಕೇಶನ್ ಅಂದರೆ ನೀವು ಈಗ ಕಾನ್ಸಂಟ್ರೇಷನ್ ಲೂಸ್ ಆಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೀವು ಕೇವಲ 100 days ಮಾಡಿ, 100 ಡೇಸಲ್ಲಿ 50 days ಫಾಲೋ ಮಾಡಿ. ಯು ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್ ಬೈ ಯುವರ್ ಸೆಲ್ಫ್. ನೀವೇ ಇಂಪ್ರೂವ್ಮೆಂಟ್ ಆಗ್ತೀರಿ. ನೀವು ಒಂದು 10 ಜನರಿಗೆ ಹೇಳ್ತೀರಿ ದಿಸ್ ಇಸ್ ನಾಟ್ ಅ ರೈಟ್ ವೇ, ಯು ಶುಡ್ ಕಾನ್ಸಂಟ್ರೇಟ್. ಆ್ಯಂಡ್ ಸ್ಟೂಡೆಂಟ್ಸ್, ಪ್ಲೀಸ್ ಇಸ್ ಅ ರಿಕ್ವೆಸ್ಟ್, ಸ್ಟೇ ಅವೇ ಫ್ರಮ್ ಫೋನ್ಸ್. Stay away from phones, don't use phones. And second one ಏನಂದ್ರೆ ಫುಡ್ ಯಾವುದು ಸಿಕ್ಕಿದ ತಿನ್ಬಾರ್ದು, ಪ್ಲಾಸ್ಟಿಕ್ ಫುಡ್ ಅಷ್ಟೇ ತಿನ್ಬಾರ್ದು. ನೀವೇನು ತಿನ್ಬೇಕಂದ್ರೆ ಮನೆಯಲ್ಲಿ ತಂದೆ ತಾಯಿಯವರಿಗೆ ಹೇಳಿ ಮನೆಯಲ್ಲಿ ಮಾಡಿದ್ರೆ ತಿನ್ಬೇಕಾಗತ್ತೆ. ಈಗ ನೀವು ಫುಡ್ ಹೆಲ್ತ್ ಒಂದ್ಸತಿ ಹೋದ ತಕ್ಷಣ ಹೆಲ್ತ್ ಬರಲ್ಲ ನಿಮ್ಮ ಕೈಗೆ. ಏನಾದರೂ ಸ್ಮಾಲ್ ಥಿಂಗ್, ಇವನ್ ಡ್ರಿಂಕಿಂಗ್ ವಾಟರ್ ಎಂಬುದು ನಿಮಗೆ ಎನರ್ಜಿ ಸಿಗುತ್ತೆ. ನಿಮ್ಗೆ ಏನು ಸಿಗೋದಿಲ್ಲ ಆಗದು, ಯು ಕ್ಯಾನ್ ಡ್ರಿಂಕ್, ಯು ಕ್ಯಾನ್ ಈಟ್ ಫ್ರೂಟ್ಸ್, ಮ್ಯಾಂಗೋ ಇರುತ್ತೆ, ಎವ್ರಿ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಇರುತ್ತೆ. ಸೊ ಬೇಸಿಕ್ಸ್ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಆದ ತಕ್ಷಣ ಎವ್ರಿವೇರ್ ಸ್ಪೋರ್ಟ್ಸ್ ಇರುತ್ತೆ, ಸ್ಪೋರ್ಟ್ಸ್ ಯು ಶುಡ್ ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್. ವಿನ್ನಿಂಗ್ ಲೂಸಿಂಗ್ ಸೆಕೆಂಡ್ರಿ, ವಿನ್ ಅದು ಲೂಸ್ ಆಗೋ ಸೆಕೆಂಡ್ರಿ. ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ನಿಮಗೆ ಒಳಗಿನ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸಿಗುತ್ತೆ. ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇಟ್ಸ್ ನಾಟ್ ಓನ್ಲಿ ಸ್ಪೋರ್ಟ್ಸ್ಮ್ಯಾನ್ಶಿಪ್, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇಂಪ್ರೂವ್ ಆಗುತ್ತೆ. ನೀವು ಯಾವಾಗ PU ಈಗ 10th ಆದ ತಕ್ಷಣ PUಗೆ ಬರ್ತದೆ, ನಿಮಗೆ ಸ್ಪೋರ್ಟ್ಸಲ್ಲಿ ಎಜುಕೇಷನ್ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಇದೆ ಅಂತ ಅನ್ಸ್ಕೊಳ್ಳಿ. ಸ್ಪೋರ್ಟ್ಸಲ್ಲಿ ನೀವು ಮೆರಿಟೋರಿಯಸ್ ಇದೆ, ನಿಮಗೆ ಅಲ್ಲಿ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಸ್ಪೋರ್ಟ್ಸ್ ಎಜುಕೇಷನ್ ಪ್ಯಾರಲಲ್ಲಿ 2 ವರ್ಷ ಒಟ್ಟೊಟ್ಟಿಗೆ ನೀವು ಹೋದರೆ
ಒನ್ ಡೇ 21 ಇಯರ್ಸ್ ಆದ ತಕ್ಷಣ ನೀವೊಂದು 100 ಜನರಿಗೆ ರೋಲ್ ಮಾಡೆಲ್ ಆಗ್ತೀರಿ. ಸ್ಪೋರ್ಟ್ಸ್ ಈಗ ಕಪಿಲ್ ದೇವ್ ಇರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಇರ್ಬೋದು, PV ಸಿಂಧು, ಅವರೆಲ್ಲ ಸ್ಪೋರ್ಟ್ಸ್ ಮ್ಯಾನ್, ಬಟ್ ದೇ ಆರ್ ವರ್ಕಿಂಗ್ ಆಸ್ ಅ ಗವರ್ಮೆಂಟ್. PV ಸಿಂಧು ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾರೆ. ಹರ್ಭಜನ್ ಸಿಂಗ್ ಕೇಳಿರ್ಬೋದು, ಅವರು DSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪಂಜಾಬ್ ಅಲ್ಲಿದ್ದಾರೆ. ಎವ್ರಿಥಿಂಗ್ ಎಜುಕೇಶನ್ ಮಾಡಿ ಸ್ಪೋರ್ಟ್ಸಲ್ಲಿ ಸಹ ಯು ಕ್ಯಾನ್ ಅಚೀವ್ ಸಮಥಿಂಗ್. ಸ್ಪೋರ್ಟ್ಸ್ ಇದ್ದವರು, ಎನಿವನ್ ಇಸ್ ದೇರ್ ಇನ್ ದ ಸ್ಕೂಲ್ ಇಸ್ ಡೂಯಿಂಗ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಅಚೀವರ್ಸ್ ಇದ್ದಾರೆ ಈ ಕ್ಲಾಸಲ್ಲಿ. ಸ್ಪೋರ್ಟ್ಸ್ anyone is in sports. And parents some ಚಿಕ್ಕ ರಿಕ್ವೆಸ್ಟ್ ಟು ದ ಪೇರೆಂಟ್ಸ್, ನಿಮ್ಮ ಮಕ್ಕಳಿಗೆ ಡೋಂಟ್ ಗಿವ್ ಪ್ರೆಷರ್ ಫಾರ್ ಮಾರ್ಕ್ಸ್. 625 625 ಅಂತೇಳಿ ಮಾರ್ಕ್ಸ್ ಪ್ರೆಷರ್ ಬೇಡ. ಮಾರ್ಕ್ಸ್ ಫಸ್ಟ್ ಪ್ರಿಫರೆನ್ಸ್, ಓಕೆ. ಹೆಲ್ತ್ ಸಹ ತುಂಬ ಸೆಕೆಂಡ್ ಪ್ರಿಫರೆನ್ಸ್ ಇರಬೇಕು. ಮಾರ್ಕ್ಸ್, ಹೆಲ್ತ್ ಆ್ಯಂಡ್ ಸ್ಪೋರ್ಟ್ಸ್, ಎವ್ರಿಥಿಂಗ್ ಶುಡ್ ಬಿ ನೀಡೆಡ್. ಎಲ್ಲ ಆಲ್ರೌಂಡರ್, ಯು ಶುಡ್ ಬಿ ಅನ್ ಆಲ್ರೌಂಡರ್. ಓನ್ಲಿ ಒಂದು ಸೈಡ್ ಇರಬಾರ್ದು. ಆಲ್ರೌಂಡರ್, ಇಫ್ ಯು ಆರ್ ಆಲ್ರೌಂಡರ್, ನೀವು ಈ ಸೊಸೈಟಿಗೆ ಒಂದು ದೀಪದಾಗಿರ್ತೀರಿ, ಒಂದು ಲೈಟ್ ಮಾದರಿಯಾಗಿರ್ತೀರಿ, ಸೂರ್ಯನಾಗಿ ನೀವೊಂದು ಎಲ್ಲರಿಗೂ ದಾರಿ ಆಗ್ತೀರಿ. ಫ್ರಮ್ ಟುಡೇ ಎಲ್ಲರಿಗೊಂದು ಸ್ಮಾಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಚೇಂಜ್ ಯುವರ್ ಆಟಿಟ್ಯೂಡ್ ಆಲ್ವೇಸ್. ಯಾವಾಗಲೂ ತಾವು ರೋಲ್ ಮಾಡೆಲ್ಸ್ ಅನ್ನು ಇಟ್ಕೊಳ್ಳಿ. ಯಾರು ಸಹ ಆಗುತ್ತೆ, ಸುಭಾಷ್ ಚಂದ್ರ ಬೋಸ್ ಆಗ್ತಾರೆ, BR ಅಂಬೇಡ್ಕರ್ ಆಗ್ತಾರೆ, ಅಬ್ದುಲ್ ಕಲಾಂ ಆಗ್ತಾರೆ, ಆನಿ ಬೆಸೆಂಟ್ ಆಗ್ತಾರೆ. ಅವರನ್ನು ಸ್ವಲ್ಪ ಇತಿಹಾಸ ಓದಿ, ವಾರಕ್ಕೆ ಒಂದು 5 ನಿಮಿಷ ಓದಿ, ಅವರು ಏನು ಅಚೀವ್ ಮಾಡಿದ್ದಾರೆ ನಮಗಾಗಿ. ಈಗ ವಿ ಆಲ್ ಆರ್ ಇಂಡಿಪೆಂಡೆಂಟ್ ಇಂಡಿಯಾ. 1947 ಇಂಡಿಪೆಂಡೆನ್ಸ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಜೀವ ತ್ಯಾಗ ಮಾಡಿದ್ದಾರೆ, ನೀವೆಲ್ಲ ನೋಡಬೇಕು, ಓದಬೇಕಾಗ್ತದೆ. ಅದು ನಿಮಗೆ ಮಾರ್ಕ್ಸ್ ಏನು ಬರಲ್ಲ, ಅದರಲ್ಲಿ ಏನು ಒಂದು ಮಾರ್ಕ್ಸ್ ಯು ಆರ್ ನಾಟ್ ಫೆಚಿಂಗ್, ಬಟ್ ಯು ಆರ್ ಫೆಚಿಂಗ್ ಮಾರ್ಕ್ಸ್ ಇನ್ ಯುವರ್ ಲೈಫ್. ನಿಮ್ಮ ಲೈಫ್ ಲೈಟ್ ಆಗ್ತವೆ. ಸೊ ರೋಲ್ ಮಾಡೆಲ್ ಯು ಶುಡ್ ಟೇಕ್ ಇನ್ ಆರ್. ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ನಿಮಗೆ ಯಾರಾದರೂ ಕೇಳಿದರೆ, ದಿಸ್ ಇಸ್ ಬಟ್ ಈಗ ನೀವು ಸ್ಟೂಡೆಂಟ್ಸ್ಗಾಗಿ ಕೇಳ್ತಿದ್ದೇನೆ, 1st ಸ್ಟ್ಯಾಂಡರ್ಡ್ to 8th ಸ್ಟ್ಯಾಂಡರ್ಡ್, ಪ್ಲೀಸ್ ಲಿಸನ್. ಇಫ್ ಎನಿವನ್ ಆಸ್, ನಿಮ್ಗೆ ಯಾರಾದರೂ ಕೇಳಿದರೆ ನಿಮ್ಮ ರೋಲ್ ಮಾಡೆಲ್ ಯಾರು, ನೀವು ಆನ್ಸರ್ ಏನು ಹೇಳ್ಬೇಕು? ಓನ್ಲಿ ಒನ್ ಆನ್ಸರ್ ಹೇಳಬೇಕು, ಪೇರೆಂಟ್ಸ್ and your teachers. Who is my role model? Parents and teacher. Parents ಮತ್ತು ಟೀಚರ್ ಕಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. You agree? Yes or no? Yes or no? Who says yes? Raise your hand. Who says yes? Raise your hand. Who says, ಯಾರು ಹೇಳ್ತೀರಿ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ನಮ್ಮ ಪೇರೆಂಟ್ಸ್ ಮತ್ತು ಗುರು? ರೇಸ್ ಮಾಡಿ. ಓಕೆ, ಎವ್ರಿವನ್ ಆರ್ ಅಗ್ರೀಯಿಂಗ್. ಸೊ ಎವ್ರಿ ಮಾರ್ನಿಂಗ್ ಯಾವಾಗ ನೀವು ಸ್ಕೂಲಿಗೆ ಬರುವಾಗ ಫಸ್ಟ್ ಸೇ ಹಾಯ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನೀವು ಅವರ ಪೇರೆಂಟ್ಸಿದು ಕಾಲ್ ಟಚ್ ಮಾಡಿ ಬರಬೇಕಾಗತ್ತೆ. ಅದು ನೀವು ಅವರು ಕೊಟ್ಟ ಒಂದು ದೊಡ್ಡ ರೆಸ್ಪೆಕ್ಟ್. ಆ್ಯಂಡ್ ಆಫ್ಟರ್ ಕಮಿಂಗ್ ಟು ಸ್ಕೂಲ್, ಎವ್ರಿ ಸ್ಟೂಡೆಂಟ್ need to say good morning or good afternoon for all the teachers where you meet in the school and outside the school. ಅವರು ನೀವು ಒಂದು IAS ಆಫೀಸರ್ ಆದಮೇಲೂ, ನೀವೊಂದು ಡಾಕ್ಟರ್ ಆದಮೇಲೂ, you should not forget them. So repeat with me, I will not forget my teachers or guru in my life. I will be respectful to all. ಸೊ ನಾನು ನಿಮಗೆ ತುಂಬಾ ಮಾಹಿತಿ ಕೊಟ್ಟಿದ್ದೇನೆ. ಪ್ಲೀಸ್ ಫಾಲೋ ಆಲ್ ದಿಸ್, ಬಿಕಮ್ ಅ ಗುಡ್ ಸಿಟಿಸನ್. ಆ್ಯಂಡ್ ನೀವು ಒಂದು ದಿವಸ ಅಚೀವ್ ಮಾಡಿ ಇದೇ ಸಂಸ್ಥೆಗೆ ನೀವು ಗೆಸ್ಟ್ ಆಗಿ ಬರಬೇಕಂತೇಳಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಆಲ್, ಆ್ಯಂಡ್ ಥ್ಯಾಂಕ್ ಯು ಪೇರೆಂಟ್ಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆ್ಯಂಡ್ ನೀವು ನಮಗೊಂದು ಅಪರ್ಚುನಿಟಿ ಕೊಟ್ಟದು ಇದನ್ನು ಮಾತಾಡಲಿಕ್ಕೆ. ಐ ಫೀಲ್
It's a very great opportunity and thank you once again. ಯಾವುದಾದ್ರೂ ನಿಮ್ಮ ಈ ಎಜುಕೇಷನ್ ಸ್ಪೋರ್ಟ್ಸ್ ಐ ಆಮ್ ಲೈಕ್ ಅ ಸ್ಮಾಲ್ ಪರ್ಸನ್, ನಿಮಗೆ ಒಂದು ಚಿಕ್ಕದಾಗಿ ನಾನು ಇದ್ದೇನೆ ನಿಮ್ಮ ಒಂದು ಟೀಮಿನಲ್ಲಿ ಅಂತೇಳಿ ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ಬಹಳಷ್ಟು ಒಳ್ಳೆಯ ವಿಚಾರ ಶ್ರೀಯುತ ಸಂತೋಷ್ ರಾವ್, ಫೌಂಡರ್ ಆಫ್ IAS ಮಂಗಳೂರು, ತಮಗೆ ಕೊಟ್ಟಂತ ಮಾಹಿತಿ ಬಹಳಷ್ಟು ಒಳ್ಳೆಯ ವಿಚಾರವನ್ನ ಅವರು ಕೊಟ್ಟಿರುತ್ತಾರೆ. ತಾವುಗಳು ಮೊದಲು ಗೌರವ, ತಾವು ಹುಟ್ಟಿದಂಥ ತಂದೆ ತಾಯಿಗಳಿಗೆ ಮತ್ತು ಕಲಿಸಿದಂಥ ವಿದ್ಯಾಭ್ಯಾಸದ ಟೀಚರ್ಸ್ಗಳಿಗೆ ಗೌರವವನ್ನು ಕೊಟ್ಟು ಆಮೇಲೆ ಇಂಥ ಒಂದು ಸಂಸ್ಥೆಗಳನ್ನ ತಾವು ದೊಡ್ಡದಾದ ಮೇಲೆ ಈಗಿನ ಕೆಲವು ಮಕ್ಕಳು ಹೇಳಿದ್ರು, ನಾನು ಡಾಕ್ಟರ್ ಆಗ್ತೇನೆ, ನಾನು ಪೊಲೀಸ್ ಆಗ್ತೇನೆ, ನಾನು IPS ಆಗ್ತೇನೆ ಅಂತ ಬಹಳ ಒಳ್ಳೆಯ ವಿಚಾರ ಮಾಹಿತಿಯನ್ನು ಕೊಟ್ಟಂತ ಮಾನ್ಯ IAS ಮಂಗಳೂರು ಸಂತೋಷ್ ಸಾರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬರಾಗಿರುವಂತಹ ಶ್ರೀಯುತ ಸಲಾಂ ಬಾಯ್, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು, ಅವರನ್ನು ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರಾದಂತಹ ಈ ಒಂದು ಕಾರ್ಯಕ್ರಮ ಆಗಮಿಸಿರುವಂತಹ ಶ್ರೀಯುತ ಅನೀಪ್ ಬಾಯ್, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು, ಇವರನ್ನು ಕೂಡ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡೈಮಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಈ ಬುಕ್ ವಿತರಣಾ ಕಾರ್ಯಕ್ರಮದಂತ ಗೌರವಾಧ್ಯಕ್ಷರು ಮತ್ತು ಇಲ್ಲಲ್ ನಗರದ ಸದಸ್ಯರಾದ ಶ್ರೀಯುತ ಇಬ್ರಾಹಿಂ ಖಲೀಲ್ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಕಲ್ಚರಲ್ ಅಸೋಸಿಯೇಷನ್ ಇದರ ವತಿಯಿಂದ ನಡೆಯುತ್ತಿರುವಂತಹ ಇವತ್ತಿನ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕರೇ, ಇದು ಸಂತೋಷ್ ರಾವ್ ಅವರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದನ್ನು ಕೇಳಿ ಇಲ್ಲೇ ಬಿಡುವುದಲ್ಲ. ಅವರು ಏನು ಹೇಳಿದರಂದ್ರೆ, ನೀವು ಇಲ್ಲಿ ಕಲಿತು ಈ ಶಾಲೆಗೆ ಗೆಸ್ಟ್ ಆಗಿ ಬರಬೇಕು ಹೇಳಿದರು ನೀವು. ಅದೇ ರೀತಿ ನೀವು ಏನಾದರೂ ನಿಮ್ಮ ಗೋಲ್ ಏನಂತ ಅವ್ರಿಗೆ ಹೇಳಿದ್ರು, ಕೆಲವರು ಡಾಕ್ಟ್ರು, ಟೀಚರ್ಸ್, ಸ್ಪೋರ್ಟ್ಸ್ ಅದು ಇದಂತೆಲ್ಲ ಹೇಳಿದ್ರಲ್ಲ, ಏನಾದರೂ ಸೊಸೈಟಿಗೆ ಒಂದು ಮಾದರಿ ಆಗಬೇಕು. ಏನಾದರೂ ಈಗ APJ ಅಬ್ದುಲ್ ಕಲಾಂ ಏನಾದರೂ ಭಾರತದ ರಾಷ್ಟ್ರಪತಿ ಆದರು, ಅದೇ ರೀತಿ ಇಲ್ಲಿ ಕಲಿತವರು ಕೂಡ ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ. ನಾನು ಕೂಡ 1ರಿಂದ 7ನೇ ತರಗತಿವರೆಗೆ ಈ ಶಾಲೆಯಲ್ಲಿ ಕಲಿತು ನಾನೀಗ ನಗರಸಭೆಯ ಸದಸ್ಯರಾಗಿದ್ದೇನೆ ನಾನು. ಅದೇ ರೀತಿ ಇಲ್ಲಿ ಕೂಡ ಒಬ್ಬರು ಐಬ್ ಅಂತಿದ್ರು, ಅವರು ಕೂಡ ಈಗ ರಿಟೈರ್ಡ್ ಆಗಿದ್ದಾರೆ, ಅವರು ಕೂಡ IAS, ಅವರು ಕೂಡ ಇಲ್ಲಿ ಕಲಿತವರು IAS ಅಲ್ಲ ಮಾರಪ್ಪನ್ನು. ಏನಾಗಲಿ, ನಾವು ಬಹಳಷ್ಟು ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ವಿದ್ಯಾರ್ಥಿಗಳು ಮಾತು ಕೇಳುವ ಒಂದು ಇದರಲ್ಲಿ ಕೂಡ ಇಲ್ಲ. ನಾವು ಆದಷ್ಟು ಈಗ ಕಾರ್ಯಕ್ರಮ ಮುಗಿಸ್ತೇವೆ, ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ನಮಗೆ ಬಹಳಷ್ಟು ಮಂದಿ ನಮ್ಮ ಹೊರಗಿನವರು ಯಾರಲ್ಲ, ನಮ್ಮ ಸದಸ್ಯರು, ಅದು ಗಲ್ಫಲ್ಲಿ ಇರ್ಬೋದು, ಊರಲ್ಲಿ ಇರ್ಬೋದು, ತುಂಬ ಜನರು ನಮಗೆ ಸಹಾಯ ಮಾಡಿದ್ದಾರೆ. ಅದು ನಮ್ಮ ಇಬ್ರಾಹಿಂ ಆಗಲಿ, ಮಜೀದ್ ಆಗಲಿ, ಇಸಾಕ್ ಆಗಲಿ, ಬೇರೆ ಬೇರೆ ಸತ್ತಾರ್ ಆಗಲಿ, ಎಲ್ಲರೂ ಅದೇ ರೀತಿ ನಮ್ಮ ದಿನನಿತ್ಯ ದುಡಿಯೋರು ಕೂಡ ನಾವು ಏನು ಹೇಳಿದ್ದೇವೆ ಒಂದು ಗ್ರೂಪಲ್ಲಿ, ನೀವು 100 ರೂಪಾಯಿ ಆದರೂ ಸರಿ, ನಿಮ್ಮ 100 ರೂಪಾಯಿ ಆದರೂ ಸರಿ ನೀವು ನಮಗೆ ಕೊಡಿ ಅಂತ ಹೇಳಿ, ಆದರೆ 500 ರೂಪಾಯಿ 1000 ರೂಪಾಯಿ ಎಲ್ಲ ಕೊಟ್ಟು ನಾವೊಂದು ಅದನ್ನು ಕ್ರೋಢೀಕರಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಮಕ್ಕಳು ನೀವು ಕೂಡ ನೆನಪಿಟ್ಕೊಳ್ಬೇಕು, ನಮಗೆ ಕೂಡ ಪ್ರಾರ್ಥಿಸಬೇಕು. ನೀವು ನಾವು ಕೊಟ್ಟ ಉಚಿತ ಪುಸ್ತಕವನ್ನು ಪಡೆದು ನೀವು ದೊಡ್ಡ ಅಧಿಕಾರಿ ಆಗುವಾಗ, ನಮಗೆ ಚಿಕ್ಕಂದಿರುವಾಗ ಡೈಮಂಡ್ ತಂಡದವರು ಪುಸ್ತಕ ಕೊಟ್ಟಿದ್ದಾರೆ ಎಂದು ನೀವು ಕೂಡ ನೆನಪಿಟ್ಕೊಳ್ಬೇಕು ಎಂದು ಹೇಳುತ್ತಾ ನಾನು ಅವರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡೈಮಂಡ್. ಒಳ್ಳೆಯ ವಿಚಾರವನ್ನ ಮಾನ್ಯ ಉಳ್ಳಾಲ ನಗರಸಭೆ ಸದಸ್ಯರು, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಗೌರವಾಧ್ಯಕ್ಷ ಇಬ್ರಾಹಿಂ ಖಲೀಲ್ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮತ್ತೆ ಇಲ್ಲಿ ನಮಗೆ ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ಬುಕ್ ವಿತರಣೆ ಮಾಡಲಿಕ್ಕೆ ಬೇರೆ ಊರಿನ ಅಥವಾ ಬೇರೆ ದೇಶದಿಂದ ಬಂದು ನಮಗೆ ಸಹಕಾರ ಮಾಡಿದ್ದಲ್ಲ, ಇದೇ ಶಾಲೆಯಲ್ಲಿ ಕಲಿತ ಮಕ್ಕಳು ಈಗ ವಿದೇಶದಲ್ಲಿ ಇದ್ದುಕೊಂಡು ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ಇಬ್ರಾಹಿಂ ಆಗಲಿ, ಅದೇ ರೀತಿ ಬೇರೆ ಬೇರೆಯವರು ಎಲ್ಲರೂ ಆಗಲಿ ಸೇರಿಕೊಂಡು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಇವತ್ತು ಕೊಡುವಂಥ ಬುಕ್ ಕಾರ್ಯಕ್ರಮದಲ್ಲಿ ಕೂಡ ಮುಂದೆ ಬೆಳೆದರೂ ಕೂಡ ಇದೇ ತರದ ಒಂದು ಕಾರ್ಯಕ್ರಮ ತಾವುಗಳು ಮಾಡಬೇಕಾಗಿ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ನಮ್ಮ ಇಲ್ಲಿಯ ಶಾಲೆ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ರಫ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ವೇದಿಕೆಯಲ್ಲಿರುವಂತಹ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ನಮ್ಮ ಶಾಲಾ ಶಿಕ್ಷಕರು ಹಾಗೂ ಪೋಷಕರು
ನಮ್ಮ ಮುದ್ದಿನ ಮಕ್ಕಳೇ, ನಮ್ಮ ಶಾಲೆಗೆ ಅವರು 14-15 ವರ್ಷ ರಿಯಾಜ್ ಅವರು ಹೇಳಿದರು. ಅದೇ ಥರ ನನ್ನ ಮಟ್ಟಿಗೆ ನಮ್ಮ ಶಾಲೆಯಲ್ಲೇ 9-10 ವರ್ಷ ಆಯಿತು ನಮ್ಮ ಶಾಲೆಯಲ್ಲೇ ಕೊಡುವ ಒಂದು ಪರಿಪಾಠವನ್ನು ಮಾಡಿದ್ದಾರೆ. ಆದುದರಿಂದ ಮಾತಾಡುವವರು ಜಾಸ್ತಿ ಇದ್ದಾರೆ. ನಾನೊಂದು ಸಣ್ಣ ಮಾತಲ್ಲಿ ಮುಗಿಸ್ತೇನೆ. ತಾವು ಈ ಪುಸ್ತಕವನ್ನು ಅವರು ಕ್ರೋಢೀಕರಿಸುವುದೆಂದು ಅವರಿಗೆ ಎಷ್ಟು ಕಷ್ಟ ಆಗಿರಬೇಕು ಅಂತ ಅದದು ಕ್ಲಬ್ಬಿನವರಿಗೆ ಗೊತ್ತು. ನಾನೊಂದು ಕ್ಲಬ್ಬಲ್ಲಿದ್ದೇನೆ, ಅದೇ ಕಾರಣ ಹೇಳುವುದು. ಆದರೂ ಮಕ್ಕಳಿಗೊಂದು ಕಿವಿಮಾತು ಏನೆಂದರೆ, ನಾವು ಕಲಿತೆಯ ವಿದ್ಯೆಯ ಈ ಪುಸ್ತಕವನ್ನು ನೀವು ದೊಡ್ಡವರಾದ ಮೇಲೆ ಇದೇ ರೀತಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನೀವು ಸಹ ದಾನ ಮಾಡಿ ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ. ಅದೇ ರೀತಿ ಎಲ್ಲ ಪೋಷಕರು ಸಾಧಾರಣ ಕಡಿಮೆ ಬಂದಿದ್ದಾರೆ, ಮೀಟಿಂಗಿಂತ ಕಡಿಮೆ ಬಂದಿದ್ದಾರೆ. ಅವರ ಚಂದ ಇವತ್ತಿನ ಫಂಕ್ಷನ್ ಚಂದ ಕಾಣಬೇಕಾದರೆ ತಾವೆಲ್ಲ ಬರಬೇಕಿತ್ತು, ಆದರೂ ಸಾಕಾಗಲಿಲ್ಲ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವಂಥ ಸಮಯ. ಅದೇ ರೀತಿ ಬುಕ್ ವಿತರಣೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅದಲ್ಲದೆ ಕೂಡ ಇಲ್ಲಿ ಶಾಲೆಗೆ ಯಾವುದಾದ್ರೂ ಒಂದು ವಿಚಾರವನ್ನು ಇದ್ದರೆ, ಯಾವುದೇ ಏನಾದರೂ ಒಂದು ಬೇಕಿದ್ರೆ ನಮಗೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ತಿಳಿಸುವಂಥ ಏಕೈಕ ವ್ಯಕ್ತಿ ಆಸಿಬ್ರವರು ಏನಿದ್ರು ಕೂಡ ನೀವು ತಿಳಿಸ್ಬೋದು ಈ ಶಾಲೆಯ ವಿಚಾರ. ಅವರು ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ತಲುಪಿಸ್ತಾರೆ. ಮತ್ತೊಮ್ಮೆ ಅವರಿಗೂ ಕೂಡ ನೀವು ಜೋರಾದ ಕಚ್ಚಾಪಲ್ಗಳಿಗೆ ಅವರನ್ನು ಗೌರವಿಸಬೇಕಾಗಿದೆ. ಏಕೆಂದರೆ ಯಾವುದೇ ವಿಚಾರ ಇದ್ರೂ ಕೂಡ ನಮಗೆ ಆಸಿಬ್ರವರು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ಪರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಕೂಡ ತಿಳಿಸುವಂಥ ಕೆಲಸ ಏನಿದ್ರು ಅವರಿಗೆ ತಿಳಿಸಿ, ಅವರು ಕೂಡಲೇ ನಮಗೆ ನಮ್ಮ ಸಂಸ್ಥೆಗೆ ತಿಳಿಸ್ತಾ ಇದ್ದಾರೆ. ಗೌರವಾನ್ವಿತ ಸನ್ಮಾನದ ಗದ್ದುಗೆ ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಆದುದರಿಂದ ಅವರು ತಿಳಿಸಿದಂಥ ವಿಚಾರ, ಅವರು ಹೇಳಿದಂಥ ಪಾಠ, ಅವರು ಮಾಡಿದಂಥ ತ್ಯಾಗ, ಇದನ್ನು ನಾವು ನೆನಪಿಸಲೇಬೇಕಾಗ್ತದೆ. ಡೈಮಂಡ್ ಸಂಸ್ಥೆ ಅವರು ಹೇಳಿದಂಥ ಎಲ್ಲ ವಿಚಾರಗಳು ಇಂದಿನ ಮಕ್ಕಳೇ ಮುಂದೆ ಬೆಳೆಯುವಂಥ ಮಕ್ಕಳಾಗಲಿ. ಆದುದರಿಂದ ತಾವು ಬೇಕಾದಂಥ ಯಾವ್ಯಾವ ರೀತಿ ತಮ್ಮ ತಂದೆ ತಾಯಿಗೂ ಹೇಗೆ ಗೌರವ ಕೊಡಬೇಕು, ನಮ್ಮ ಶಾಲೆಯಲ್ಲಿ ಕಲಿಯುವಂಥ ಟೀಚರ್ಸ್ಗಳಾಗಲಿ ಬೇರೆ ಬೇರೆ ವಿಚಾರಗಳನ್ನು ಅವರ ಆಳಕ್ಕೆ ಆಗುತ್ತಾ. ಅದೇ ರೀತಿ ಮಾನ್ಯರಾದಂಥ ಇಬ್ರಾಹಿಂ, ಅದೇ ರೀತಿ ಲತೀಫ್ ಡೈಮಂಡ್, ಅದೇ ರೀತಿ ಖಲೀಲ್ ಇಬ್ರಾಹಿಂ ಅವರು ನೀಡಿ ಅವರನ್ನ ಒಂದು ಕಿರುಕಾಣಿಕೆ ನೀಡಿ ಗೌರವಿಸಿದೆ. ಜೋರಾದ ಕೈಚಾಪನ ಮೂಲಕ ಸಂತೋಷ್ ರಾವ್ IAS ಮಂಗಳೂರು, ಅದೇ ರೀತಿ ಮತ್ತೋರ್ವರಾದಂಥ SDMC ಮತ್ತು ಶಿಕ್ಷಕರ ಪರವಾಗಿ ಶ್ರೀಯುತರಿಗೆ ಅಶ್ರಾಫ್ ಮತ್ತು ಮೇಡಮ್ ರಾದಂಥ ಸಲೀಮಾ ಮೇಡಮ್ ತಾವುಗಳು ಅವರಿಗೆ ಗೌರವವನ್ನು ನೀಡಿ ಸನ್ಮಾನಿಸಿದ ಪರವಾಗಿ ಜೋರಾದ ಕಚ್ಚಾಪಲ ಬರಲಿ. ಮಾನ್ಯರನ್ನ ಗೌರವಿಸುವುದು ನಮ್ಮ ಕರ್ತವ್ಯ. ಇಲ್ಲಿರುವಂಥ ಮಕ್ಕಳಿಗೆ ಕೊಟ್ಟಂಥ ಒಂದು ಪಾಠಗಳು, ವಿಚಾರಗಳು, ಹೇಗೆ ನಡೆಯಬೇಕು, ಮುಂದೆ ಏನಾಗಬೇಕು, ಇದೆಲ್ಲವನ್ನ ನಮಗೆ ತಿಳಿಸಿಕೊಟ್ಟಂಥ ಸಂತೋಷ್ ರಾವ್ ಅವರಿಗೆ ನನ್ನ ಪರವಾಗಿ, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ, 9 ಕಡೆಯ ಶಾಲೆಯ ಸಿಬ್ಬಂದಿಗಳ ಪರವಾಗಿ ಜೋರಾದ ಕಚ್ಚಾಪಾಲೆ. ತಾವುಗಳು ಮಾಡಿರುವಂಥ ಯಶಸ್ಸಿನ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮಾನ್ಯರು 2 ಮಕ್ಕಳಿಗೆ ಬುಕ್ಕನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿದೆ. ಅದೇ ರೀತಿ ಮಾನ್ಯರು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸ್ಥಾಪಕರು ಮತ್ತು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷದಲ್ಲಿ ಅಧ್ಯಕ್ಷರು, ಇವರನ್ನ ಸನ್ಮಾನಿಸುವುದು SDMC ಸಿಬ್ಬಂದಿ ವರ್ಗದವರು ಮತ್ತು ಅದರ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು. ಮಾನ್ಯರು ಈ ಒಂದು ಶಾಲೆಗೆ ಬುಕ್ ಬೇಕಾದ ಕಾರಣ ಕಳೆದ 1 ತಿಂಗಳಿಂದ ಜನರ ಹತ್ರ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಸಂಸ್ಥೆಯನ್ನು ಯಶಸ್ವಿಗೊಳಿಸಲು ಪ್ರಮುಖ ಕಾರಣವಾದ ಡೈಮಂಡ್ ಲತೀಫ್ ಅವರಿಗೆ ಜೋರಾದ ಕಚ್ಚಾಪಾಲೆ. SDMC ಇವರ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಕೂಡ ಅವರನ್ನ ಸನ್ಮಾನ ಮೂಲಕ ಗೌರವಿಸ್ತಾ ಇದ್ದೇವೆ. ಜೋರಾದ ಕಚ್ಚಾಪಾಲೆ. ಈ ಚಪ್ಪಾಲೆ ಎನ್ನುವುದು ನಿಲ್ಬಾರ್ದು. ಚಪ್ಪಾಲಕ್ಕೆ ಏನು ಹಣ ಕೊಡ್ಲಿಕ್ಕಿಲ್ಲದು, ಟ್ಯಾಕ್ಸ್ ಪೇ. ಮಾನ್ಯ ಸಂತೋಷ್ ರಾವ್ಗೆ ತಿಳಿಸುವುದು, ಭಾರತ ದೇಶದಲ್ಲಿ ಒಂದೇ ವಸ್ತು ಫ್ರೀ ಇರುವಂತ ವಸ್ತು ಯಾವುದಕ್ಕೆ ಹೇಳಿದ್ರೆ ಟ್ಯಾಕ್ಸ್ ಇಲ್ಲದ ವಸ್ತು. ಕೈ ಚಪ್ಪಾಲೆ, ಜೋರಾದ ಕೈ ಚಪ್ಪಾಲೆ.
2, 3, 4 ಮಕ್ಕಳಿಗೆ ಬುಕ್ ವಿತರಣೆ ಮಾನ್ಯ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯನ್ನ 2 ಮಕ್ಕಳಿಗೆ ಬುಕ್ಕನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಾನ್ಯ ಸಂತೋಷ್ ರಾವ್ ಸರ್ ಅವರು, IAS ಮಂಗಳೂರು. ತಾವು 4 ಮಕ್ಕಳು ಬಂದು ಅವರೇ ಕೈಯಿಂದಲೇ ಮಾನ್ಯರ ಅಧ್ಯಕ್ಷರುಗಳೆಲ್ಲ ಬನ್ನಿ, ತಾವುಗಳು ಬಂದು 4 ಮಕ್ಕಳು ಆಗ ತಾನೇ ಹೇಳಿದ್ದಾರೆ ನಾನು ಡಾಕ್ಟರ್ ಆಗಬೇಕು, ನಾನು IPS. ಅವರ ಹೆಸರು ಮಾನ್ಯ ಟೀಚರ್ಸ್ ಮೇಡಮ್ ಹೇಳ್ತಾ ಇದ್ದಾರೆ. ಆದಿಲ್ ಫರ್ಹಾನ್, ನಾನು ಹೇಳಿದವ್ರು ಬನ್ನಿಮ್ಮ. ಅತೀಫಾ, ಅತೀಫಾ, ಅತೀಫಾ ಎಲ್ಲಿ ಹೋಗಿ ಅಮ್ಮ ಮುಂದೋಗಿ. ಅನುಶ್ರೀ, ಅನುಶ್ರೀ ಬೇಗ ಬರಬೇಕು. ಅರ್ಜಾನ್, ಬೇಗ ಬರಬೇಕು, ಬೇಗ ಬರಬೇಕು. ಋತು, ಋತು, ಅಕ್ಷತಾ, ಮಾನ್ಯರಿಗೆ ಸಂತೋಷ್ ರಾವ್ ಫೌಂಡರ್ ಆಫ್ IAS ಮಂಗಳೂರು, ಅದೇ ರೀತಿ ಇಲ್ಲಿರುವುದೆಲ್ಲ ಜನರ ಪರವಾಗಿಯೂ ಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಸರ್. ತಾವುಗಳು ಬಂದಿರುವಂತಹ ಈ ಕಾರ್ಯ ಯಶಸ್ವಿಯಾಗಲಿಕ್ಕೆ ಮಾನ್ಯರಾದಂತಹ ಶ್ರೀ ಸಂತೋಷ್ ರಾವ್ ಫೌಂಡರ್ ಆಫ್ IAS ಮಂಗಳೂರು, ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ ಸರ್. ಇಲ್ಲಿ ನಡೆದಂಥ 9 ಕಾರ್ಯ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಲ್ಲಿ ನಡೆದಂಥ ಪುಟಾಣಿ ಮಕ್ಕಳ ಪರವಾಗಿಯೂ ಅವರ ಪೇರೆಂಟ್ಸ್ನ ಪರವಾಗಿಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಅವರನ್ನು ಕೈಚಾಪಲ ಮೂಲಕ ಗೌರವಿಸಿ ಅವರಿಗೆ ಬೇರೆ ಕಡೆ ಕಾರ್ಯಕ್ರಮ ಇದ್ದ ಕಾರಣ ಅವರು ಇಲ್ಲಿಂದ ತೆರವು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವಜ್ರಾಕ್ಷಿ ಮೇಡಮ್, ತಾವುಗಳು ಧನ್ಯವಾದವನ್ನು ಅರ್ಪಿಸಬಹುದು. ಮೇಡಮ್ ಬನ್ನಿ. ಮೊದಲನೇದಾಗಿ ವಜ್ರಾಕ್ಷಿ ಮೇಡಮ್ ಅವರಿಗೆ ಜೋರಾದ ಕಚ್ಚಾಪಲ್ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ತಾವು ಬನ್ನಿ, ಧನ್ಯವಾದ ಅವ್ರು ಮಾಡಲಿ. ಅನೀಫ್ ಗೋವಾ, HM ಸ್ವಲ್ಪ ತೆಲ್ಲು ಬಲ್ಕವ್ರೆ ಇದರ ಬಗ್ಗೆ ಆಯ್ತು ಆಯ್ತು ಬಲ್ಕೊಂಡು ನಿನ್ನೆ ಧನ್ಯವಾದ. CC ವಜ್ರಾಕ್ಷಿ ಮೇಡಮ್ HM ಈ ಶಾಲೆಯ ತಮ್ಮನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿದೆ. ತಾವುಗಳು ಶಾಲೆಯ ಮಕ್ಕಳಿಗೆ 2 ವಿಚಾರ ನೋಡಿ. ಸೈಲೆಂಟ್ ಪ್ಲೀಸ್, ಮಕ್ಕಳು ನೋಡಿ. ಟೀಚರ್ಸ್ಗಳು ಮಾತಾಡಬೇಕು, ಅದನ್ನು ನೀವು ಕೇಳಲೇಬೇಕು. HM ಅಂದರೆ ನಾವು ನೋಡಿ, ಎಲ್ಲ ಕುತ್ಕೊಳ್ಳಿ. HM ಟೀಚರ್ ಅಂದರೆ ನಾವು ಬಹಳ ಹೆದರ್ತಾ ಇದ್ದೇವೆ ನಮ್ಮ ಮದರಿ ಶಾಲೆಯಲ್ಲಿ 1990ರಲ್ಲಿ. ಈಗಿನ ಮಕ್ಕಳು ಅದಕ್ಕಿಂತ ಜೋರದ ಹೆದರಿಕೆ ಬೇಕು. ಅವರು 1-2 ಮಾತನಾಡ್ತಾರೆ ತಮ್ಮನ್ನು ಉದ್ದೇಶಿಸಿ. ಇಂದಿನ ಶುಭ ಗಳಿಗೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ನೆಚ್ಚಿನ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮುಖ್ಯಚೇರಿ ಉಳ್ಳಾಳ. ಇವರು ಪ್ರತಿ ವರ್ಷ ಕೂಡ ಇಲ್ಲಿ ಒಂದು 9 ವರ್ಷ ಏನೋ ಆಯ್ತಂತೆ ಕೊಡುವಂಥದ್ದು. ನಾನಂದರೆ ಹೊಸಬಳು ಬಂದವಳು, ನನಗೆ ಕೇಳಿ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಒಂದು ಸರಕಾರಿ ಶಾಲೆ ಅಂತ ಹೇಳುವಾಗ ಸಮುದಾಯದ ಸಹಕಾರ ಅತ್ಯಂತ ಅಗತ್ಯವಾಗಿರ್ತದೆ ಮತ್ತು ಆ ಸಮುದಾಯದಿಂದಲೇ ಆ ಶಾಲೆ ಬೆಳೆಯುವಂತಹ ಒಂದು ಅವಕಾಶ ಇರ್ತದೆ. ಆದ ಕಾರಣ ಸಮುದಾಯದಲ್ಲಿ ಎಲ್ಲರೂ ಬಂತು, ಸಂಘ ಸಂಸ್ಥೆಗಳು ಬಂತು, ಆಮೇಲೆ ಪೋಷಕರು ಬಂತು, STMC ಎಲ್ಲ ಸಮುದಾಯ ಅಂದರೆ ಎಲ್ಲರೂ ಕೂಡಿಕೊಂಡಂತಹ ಒಂದು ವ್ಯವಸ್ಥೆ. ಆದ ಕಾರಣ ಇಂತಹ ವ್ಯವಸ್ಥೆಯಿಂದ ಇಂತಹ ಶಾಲೆಗೊಂದು ಇಂತಹ ದೊಡ್ಡ ಮಟ್ಟದ ಸಹಕಾರ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಷಯ. ಇದು ಈಗ 26 ವರ್ಷದಿಂದ ನಡೆಯುತ್ತಾ ಬಂದಿರುವಂತಹ ಇವರ ಒಂದು ಸಹಕಾರ ಮನೋಭಾವವನ್ನು ನಿಜವಾಗಿ ಮೆಚ್ಚಲೇಬೇಕು. ಯಾಕಂದರೆ
ಸಂಘ ಸಂಸ್ಥೆಗಳು ಹಲವಾರು ಇರ್ತವೆ. ಆದರೆ ಹೀಗೆ ಶಾಲಾ ಮಕ್ಕಳಿಗೆ ಅಥವಾ ಅಶಕ್ತರಿಗೆ ನೀಡುವಂಥ ಸಹಕಾರ ಅದು ನಿಜವಾಗಿ ಅದ್ಭುತವಾದಂಥದ್ದು, ದೇವರು ಮೆಚ್ಚುವಂಥದ್ದು, ಹಾಗೆ ಜನ ಮೆಚ್ಚುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ದರಿಂದ ಈಗ ಸಂತೋಷ್ ಅವರವರು ಹೇಳಿದಂತೆ ಇಲ್ಲಿ ನಮ್ಮ ಸಭೆಯಲ್ಲಿ ಗೌರವಾಧ್ಯಕ್ಷರಿದ್ದಾರೆ, ಸಂಸ್ಥೆಯ ಅಧ್ಯಕ್ಷರಿದ್ದಾರೆ ಹಾಗೂ ಸರ್ವ ಸದಸ್ಯರಿದ್ದಾರೆ. ಅವರಿಗೆ ಮೊದಲಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ, ಮನದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮುಂದೆ ಕೂಡ ಅವರ ಸಹಕಾರ ಹೀಗೆ ಇರಲಿ, ಈ ಶಾಲೆ ಅದ್ಭುತವಾಗಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಅದರೊಂದಿಗೆ ಈ ಎಲ್ಲ ಇವರ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಅವರ ಸಹಕಾರವನ್ನು ಸ್ಮರಿಸುತ್ತಾ ಈ ಮಕ್ಕಳು ಕೂಡ ಏನು ನಮಗೆ ಇಂತಹ ಒಂದು ಸಂಘ ಸಂಸ್ಥೆ ಇಂತಹ ನನ್ನ ಕಲಿಕಾ ಸಮಯದಲ್ಲಿ ಇಂತಹ ಒಂದು ಉಚಿತವಾದಂತಹ ಪುಸ್ತಕವನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ತಮ್ಮ ಆಗ ಸಂತೋಷರು ಏನು ಹೇಳಿದ್ದಾರೆ, ಮೊದಲು ನಾವು ನಮ್ಮ ಗುರಿ ಇರಬೇಕು, ನಾವು ಏನಾಗಬೇಕೆಂಬ ಗುರಿಯನ್ನು ಹೊಂದಿರಬೇಕು. ಆ ಗುರಿಯ ನಮ್ಮನ್ನು ಆ ಗುರಿಯತ್ತ ಸಾಕ್ತದೆ. ಶಿಕ್ಷಣದಲ್ಲಿ ಏನು ನಮ್ಮ ಆಸಕ್ತಿಯನ್ನು ಹೆಚ್ಚು ಬೆಳೆಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಂದಿಗೆ ಪೋಷಕರ ಪ್ರೋತ್ಸಾಹ ಕೂಡ ಅತಿ ಅಗತ್ಯ ಆಗಿರ್ತದೆ. ಮಕ್ಕಳನ್ನು ಶಿಕ್ಷಣದಲ್ಲಿ ಬೆಳೆಸುವಲ್ಲಿ ಅವರ ಸಂಸ್ಕಾರ ಅಥವಾ ಏನು ನಡವಳಿಕೆ ಉಂಟು ಅದನ್ನು ತಿದ್ದುವಲ್ಲಿ, ಮಕ್ಕಳನ್ನು ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ಮಕ್ಕಳನ್ನು ನೀಡುವಲ್ಲಿ ಶಿಕ್ಷಕರದ್ದು ಪಾತ್ರ ಇದೆ, ಅದೇ ರೀತಿ ಪೋಷಕರದ್ದು ಪಾತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೇ ಆಗಲಿ ಈ ಉತ್ತಮ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನವರು. ಅವರಿಗೆ ಅವರ ಸಂಘ ಸಂಸ್ಥೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತಾ ಇದ್ದೆ. ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪೋಷಕರ ಸಂಖ್ಯೆ ತುಂಬ ಕಡಿಮೆ ಆಯಿತು. ಪ್ರತಿ ಸಾರಿ ಬರುವ ಹಾಗೆ ಪೋಷಕರ ಸಂಖ್ಯೆ ಬರ್ತಾ ಇಲ್ಲ, ಕಾರಣ ಗೊತ್ತಾಗಲಿಲ್ಲ. ಫ್ರೀಯಾಗಿ ಸಿಕ್ಕುವ ಪುಸ್ತಕಗಳು ಸಿಗುವಾಗ ಯಾಕೆ ಈ ರೀತಿ ಉದಾಸೀನ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇದು ಅವರಿಗೆ ಮಾತ್ರ ಅಲ್ಲ, ನಮ್ಮ ಟೀಚರ್ಸಿಗೆ ಸಹ ತುಂಬ ಬೇಸರದ ವಿಷಯ. ಅದೇ ಪುಸ್ತಕಗಳನ್ನು ನಾವು ಅಂಗಡಿಯಲ್ಲಿ ತಗೊಳ್ಳಿಕ್ಕೆ ಹೋಗುವಾಗ ಎಷ್ಟು ಹಣ ಇದೆ ಒಂದು ಪುಸ್ತಕಕ್ಕೆ ಎನ್ನುವಂಥದ್ದು ಪೋಷಕರಿಗೆ ತಿಳಿದಿದ್ರೆ ಇವತ್ತು ಎಲ್ಲ ಪೋಷಕರು ಈ ಸಭೆಗೆ ಬಂದು ಈ ಸಭೆಯನ್ನು ಗೌರವ ಹೆಚ್ಚಿಸ್ತಿದ್ರು. ಕಾರಣ ಗೊತ್ತಾಗಲಿಲ್ಲ. ದಯವಿಟ್ಟು ಇನ್ನು ಮುಂದಿನ ಸಭೆಗಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಬೇಕಾಗಿದೆ. ಇವತ್ತು ನಮ್ಮ ಶಾಲೆ ರಾಜು ಮತ್ತು ಶಮ್ಲತ್ ಬನ್ನಿ ಅಮ್ಮ ಇಲ್ಲಿ. ರಾಜು ಮತ್ತು ಶಮ್ಲತ್ ನಮ್ಮ ಶಾಲೆಯ ವಿದ್ಯಾರ್ಥಿ ಮಂತ್ರಿಮಂಡಲದ ಚುನಾವಣೆಯನ್ನು ನಾವು ಮೊನ್ನೆ ಹಮ್ಮಿಕೊಂಡಿದ್ದೆವು. ಈ ಚುನಾವಣೆಯಲ್ಲಿ SDMC ಅಧ್ಯಕ್ಷರು ಹಾಗೂ ಸದಸ್ಯರು ಸಹ ಚುನಾವಣೆಗೆ ಚೆನ್ನಾಗಿ ನಡೆಯುವ ಹಾಗೆ ಅವರಿಗೆ ಹುರಿದುಂಬಿಸಿ ಮಕ್ಕಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಹೇಳಿಕೊಂಡು ಅವರಿಗೆ ಹುರಿದುಂಬಿಸಿದ್ದಾರೆ. ತುಂಬ ಚೆಂದಾಗಿದೆ ನಮ್ಮ ಮಕ್ಕಳ ವಿದ್ಯಾರ್ಥಿ ಮಂತ್ರಿಮಂಡಲದ ಚುನಾವಣೆ. ಈ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸಿದ್ದು 8ನೇ ತರಗತಿ ರಾಜು. ಇವರು ಮುಖ್ಯಮಂತ್ರಿಯಾಗಿ ವಿದ್ಯಾರ್ಥಿ ಮಂಡಲದ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಇವರಿಗೆ SDMC ಅಧ್ಯಕ್ಷರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಉಪಮುಖ್ಯಮಂತ್ರಿಯಾಗಿ ಶಮ್ಲತ್ ಇವರು ಆಯ್ಕೆಗೊಂಡಿದ್ದಾರೆ. ಇವರಿಗೆ SDMC ಉಪಾಧ್ಯಕ್ಷರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮುಖ್ಯ ಶಿಕ್ಷಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಕೊನೆಯ ಹಂತವಾದಂಥ ಧನ್ಯವಾದ ಕಾರ್ಯಕ್ರಮ.
ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನವರು ಪ್ರತಿ ವರ್ಷದಂತೆ ಈ ಸರಿಯೂ ನಮಗೆ ಪುಸ್ತಕವನ್ನು ನೀಡಿ ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ಹೊರೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಆ ಪುಸ್ತಕದ ಬೆಲೆಯನ್ನು ತಿಳಿದುಕೊಂಡು ಮಕ್ಕಳು ಪುಸ್ತಕವನ್ನು ಹರಿಯದೆ ಜಾಗ್ರತೆ ಮಾಡಿ. ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನವರಿಗೆ ನಮ್ಮ SDMCಯ ಪರವಾಗಿ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಅಬ್ದುಲ್ ಲತೀಫ್ ಸರ್ ಇವರಿಗೆ ಮಗದೊಮ್ಮೆ ಎಲ್ಲರ ಪರವಾಗಿ ಮುಖ್ಯವಾಗಿ ಶಿಕ್ಷಕರ ಪರವಾಗಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಹಾಗೆ ಶಿಕ್ಷಕರಿಗೆ ಜೂನ್ ತಿಂಗಳಲ್ಲಿ ನಾವು ಪ್ರತಿಯೊಂದು ಕಾರ್ಯಚಟುವಟಿಕೆಯನ್ನು ಮಾಡಬೇಕಿದ್ರೆ ನಮಗೆ ಪುಸ್ತಕ ಬೇಕೇ ಬೇಕು. ಈ ಪುಸ್ತಕ ಬೇಕು ಹೇಳಿದರೆ ಮೊದಲೇ ನಾವು ಪುಸ್ತಕದ ಪಟ್ಟಿಯನ್ನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ನಾವು ಪುಸ್ತಕದ ಪಟ್ಟಿಯನ್ನು ಕೊಡ್ತಾ ಇದ್ದೇವೆ. ಸಂದರ್ಭಕ್ಕೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ನಮಗೆ ಪುಸ್ತಕದ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀರಿ ಸರ್. ಡೈಮಂಡ್ ಕ್ಲಬ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು, ಇದು ನಮ್ಮ ಖಲೀಲ್ ಸರ್ ಮತ್ತು ಲತೀಫ್ ಸರ್ ಹಾಗೂ ಡೈಮಂಡ್ ಸಂಸ್ಥೆಯ ಎಲ್ಲ ಸದಸ್ಯರು ಎಲ್ಲ ಸೇರಿಕೊಂಡು, ಇಷ್ಟೆಲ್ಲ ನಿಮ್ಮ ಸಹಕಾರಕ್ಕೆ ಯಾರೆಲ್ಲ ಸೇರಿದಾರೋ ಊರಿನವರು ಇರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ಇರ್ಬೋದು, ಯಾರೇ ಇರಲಿ, ನಿಮ್ಮ ಮುತುವರ್ಜಿಯಿಂದ ನಮ್ಮ ಶಾಲೆಗೆ ಪುಸ್ತಕವನ್ನು ಉದಾರವಾಗಿ ಸಂತೋಷದಿಂದ ನೀಡ್ತಾ ಇದ್ದೀರಾ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಹೀಗೆಯೇ ಸಾಗಲಿ. ನಿಮ್ಮ ಸಂಸ್ಥೆಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ SDMC ಪರವಾಗಿ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಹಾಗೂ ಎಲ್ಲ ಶಿಕ್ಷಕರ ಪೋಷಕರ ಪರವಾಗಿ ಮಗದೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಇಂದಿನ ಅತಿಥಿಯಾದಂತಹ ಫೌಂಡರ್ ಮಂಗಳೂರು IAS ಅಕಾಡೆಮಿ ಇಲ್ಲಿಂದ ಸಂತೋಷ್ ರಾವ್ ಬಂದಿದ್ರು. ತುಂಬ ಸಂತೋಷ ಆಯ್ತು ನನಗೆ. ಯಾಕೆ ಹೇಳಿದರೆ ಅವರದ್ದು ಮುಖ್ಯವಾಗಿ ಒಂದು ಹೇಳುವಂಥದ್ದು, ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ತೇವೆ, ನೀವು ಚಿಕ್ಕಂದಿನಲ್ಲಿಯೇ ನಿಮ್ಮ ಉದ್ದೇಶಗಳನ್ನು ಮನಸ್ಸಿನಲ್ಲಿ ಎಣಿಸಬೇಕು, ಅದರ ಹಾಗೆ ನೀವು ಮುಂದೋಗಬೇಕು. ಯಾಕೆ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದು ಉದ್ದೇಶ ಇಲ್ಲದೆ ನಾವು ವಿದ್ಯೆಯನ್ನು ಕಲಿಯುವುದಿಲ್ಲ. ಜೀವನದ ಮುಖ್ಯ ಅಂಶವೇ ಕಲಿಯುವುದರೊಂದಿಗೆ ನಮ್ಮ ಉದ್ದೇಶ. ಯಾಕೆ ಕಲಿಬೇಕು, ಮುಂದೆ ಏನಾಗಬೇಕು ಅದು ಎಣಿಸ್ಬೇಕಾದ್ರೆ ನಾವು 8ನೇ ತರಗತಿಯಿಂದನೇ ಮುಂದೆ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಹೆಚ್ಚಿನ ಮುತುವರ್ಜಿ ವಹಿಸಿ ಓದಬೇಕಾಗ್ತದೆ. ಕಾಲೇಜಿಗೆ ಹೋಗುವ ಮೊದಲು ನಮ್ಮ ಗುರಿಯನ್ನು ಎಣಿಸಬೇಕು. ಈಗ ಕೆಲವರು ಇಲ್ಲಿ CA ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಆದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು, ಯಾವ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸ ಕಲಿಬೇಕು ಎನ್ನುವಂಥದ್ದು ನೀವು ನಿಮ್ಮ ಮನೆಯವರಿಂದ, ಪೋಷಕರಿಂದ ಹಾಗೂ ತಿಳಿದವರಿಂದ ತಿಳಿದುಕೊಂಡ್ರೆ ತುಂಬ ಮುಖ್ಯ. ನಿಮ್ಮ ಜೀವನದ ಹಂತವಾಗಿರ್ತದೆ. ಮುಂದೆ ನೀವು ಒಳ್ಳೆ ಉದ್ದೇಶದಿಂದ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಶಾಲೆಗೆ ಹಾಗೂ ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ತರ್ತೀರಿ ಅಂತ ಹೇಳಿ ಸಂತೋಷ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಕೆಲವರು ಪೋಷಕರು ಕೇಳಿದ್ರು, ನಾವು ಹೇಳಿದಾಗೆ ಮಕ್ಕಳು ಕೇಳಬೇಕಂದ್ರೆ ಏನು ಮಾಡಬೇಕು. ಈಗ ನಾನು ಇನ್ನೊಂದು ಮಾತು ಹೇಳ್ತಿದ್ದೇನೆ, ಒಳ್ಳೆ ರೀತಿಯಲ್ಲಿ ಹೇಳಿದರು. ನ್ಯೂಸ್ ಪೇಪರ್ ಓದಬೇಕು, ಸರಿ, ಒಂದು ನ್ಯೂಸ್ ಪೇಪರ್. ಇನ್ನೊಂದು, ಬೆಳಿಗ್ಗೆ ನಾವು ಎದ್ದ ತಕ್ಷಣ ಮಕ್ಕಳಿಗೆ ಏಳಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಿ. ಮಗು ಸಣ್ಣದು, ಇನ್ನೂ ಮಲಗಲಿ ಎನ್ನುವಂಥದ್ದು ಬೇಡ. ಈಗ ನೀವಾದರೂ ಸಹ, ಪೋಷಕರಾದರೂ ಸಹ ಹಾಗೆ, ನಾವು ಮಲಗಿದ್ರೆ ಇನ್ನೂ ಹೆಚ್ಚಿನ ಉದಾಸೀನ ನಮ್ಮಲ್ಲಿ ಉಂಟಾಗ್ತದೆ, ಇನ್ನು ಜಾಸ್ತಿ ಮಲಗಿಸ್ತದೆ. ಹಾಗೆ ಅಲ್ಲ, ನಾವು ಹೇಳುವಾಗ ಮಕ್ಕಳಿಗೆ ಎಬ್ಬಿಸಿ, ರಾತ್ರಿ ಸ್ವಲ್ಪ ಬೇಗ ಮಲಗಿಸಿ. ಯಾಕೆ ಅಂದರೆ ಶಾಲೆಗೆ ಬಂದು ಪುನಃ ಮಗು ದರ್ಸಿಗೆ ಹೋಗಿ ಬರುವಾಗ ಮಗುವಿಗೆ ಸಾಕಾಗ್ತದೆ. ಸ್ವಲ್ಪ ಬರೆಯುವಂಥ ಕಾರ್ಯಕ್ರಮವನ್ನು ರಾತ್ರಿ ಇಟ್ಟುಕೊಂಡು ಬೆಳಿಗ್ಗೆ ಬೇಗ ಎಬ್ಬಿಸಿ, ಏನು ಓದ್ಲಿಕ್ಕುಂಟೋ ಅದನ್ನು ಬಾಯಿ ಬಿಟ್ಟು ಓದಲಿಕ್ಕೆ ಹೇಳಿ, ಒಳ್ಳೆಯ ಗುಣನಡತೆಯನ್ನು ಕಲಿಸಿಕೊಡಿ. ಅಷ್ಟೇ ಅಲ್ಲ, ಮಕ್ಕಳಿಗೆ ಹಣ ಕೊಟ್ಟು ಅಭ್ಯಾಸ ಮಾಡಬೇಡಿ. ಇದು ನೀವು ಹೇಳಿದಾಗೆ ನಿಮ್ಮ ಮಕ್ಕಳು ಖಂಡಿತ ಕೇಳ್ತಾರೆ. ಯಾವಾಗ ನಾವು ಹಣ ಕೊಟ್ಟು ಮಕ್ಕಳಿಗೆ ಅಭ್ಯಾಸ ಮಾಡ್ತೇವೋ ಆಗ ಮಕ್ಕಳು ಹಾಳಾಗ್ತಾರೆ, ಫ್ರೆಂಡ್ಶಿಪ್ ಇಂದ ಮಕ್ಕಳು ಹಾಳಾಗ್ತಾರೆ. ಈ ವಿಷಯವನ್ನು ಪೋಷಕರು ತಿಳಿದಾಗ ಮಾತ್ರ ಆ ಮಕ್ಕಳು ತಮ್ಮ ಉದ್ದೇಶವನ್ನು ನೆರವೇರಿಸಿಕೊಳ್ಳಲು ತುಂಬ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಸಂತೋಷ್ ರಾವ್ ಸಹ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಡೈಮಂಡ್ ಸಂಸ್ಥೆಯಿಂದ ಹಾಗೂ ನಮ್ಮ ಮುಖ್ಯ ಶಿಕ್ಷಕರ ಹಾಗೂ ಎಲ್ಲ ಶಿಕ್ಷಕರ ಪೋಷಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಸಭೆಯಲ್ಲಿ
ನಮ್ಮ ನಾಗರಿಕ ಸಮಿತಿಯ ಅಧ್ಯಕ್ಷರು ಮಾರಪ್ಪಣ್ಣ ಇದ್ದಾರೆ. ಇವರಿಗೂ ಸಹ ನಮ್ಮ STMCಯ ಪರವಾಗಿ ಡೈಮಂಡ್ ವತಿಯಿಂದ ಹಾಗೂ ಪೋಷಕರ ಪರವಾಗಿ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇನ್ನು ಪುಸ್ತಕ ವಿತರಣೆ ಏನೋ ಆಗಿದೆ. ಇವತ್ತು ಸಂಜೆ ಎಲ್ಲರಿಗೂ ಪುಸ್ತಕ, ಇವತ್ತು ತಪ್ಪಿದ್ರೆ ನಾಳೆ ಖಂಡಿತಕ್ಕೂ ಎಲ್ಲರಿಗೂ ಕೊಡ್ತೇವೆ. ಆದರೆ ಆ ಪುಸ್ತಕವನ್ನು ತಗೊಂಡ ನಂತರ ಪ್ರತಿಯೊಂದು ಪುಸ್ತಕದ ಪೇಜಿನಲ್ಲಿ ನಂಬರನ್ನು ಬರೆಸಿ. ಮಳೆ ಆರಂಭ ಆಗ್ತಾ ಇದೆ, ಪುಸ್ತಕವನ್ನು ಹರಿದುಕೊಂಡು ಮಕ್ಕಳು ಉಂಡೆ ಮಾಡಿ ದೋಣಿ ಬಿಡುವ ವ್ಯವಸ್ಥೆ ಆಗಬಾರ್ದು. ಆ ಪ್ರತಿಯೊಂದು ಪೇಜಿಗೂ ಬೇಕಾದಷ್ಟು ಹಣ ಇದೆ, ತುಂಬ ಜನದ ಶ್ರಮ ಇದೆ, ಬೆವರಿನ ಹನಿ ಇದೆ. ಪೋಷಕರು ಜಾಗ್ರತೆ ಮಾಡಿ ನಮ್ಮ ಮಕ್ಕಳು ಹಾಳು ಮಾಡದಂತೆ ಪುಸ್ತಕವನ್ನು ಗಮನಿಸಿ ಯಾವ ಪೇಜ್ ನಂಬರಿನ ಹಾಳೇ ಇಲ್ಲ ಅವರಿಗೆ ಯಾಕೆ ಏನಾಯಿತು ಅಂತ ಹೇಳುವಂಥದ್ದು ನಿಮ್ಮ ಗಮನದಲ್ಲಿದ್ದರೆ ಪುಸ್ತಕದ ಪೇಪರ್ಗಳನ್ನು ಹಾಳು ಮಾಡುವುದಿಲ್ಲ. ದಯವಿಟ್ಟು ಗಮನಿಸಿ. ಇವರಿಗೂ ಸಹ ನಮ್ಮ ಮುಖ್ಯ ಶಿಕ್ಷಕರ ಹಾಗೂ ಕಮಿಟಿಯ ಡೈಮಂಡ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಸಭೆಗೆ ಆಗಮಿಸಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ STMCಯ ಎಲ್ಲ ಸದಸ್ಯರಿಗೂ, ಡೈಮಂಡ್ ಸಂಸ್ಥೆಯ ಎಲ್ಲ ಸದಸ್ಯರಿಗೂ, ಈ ಸಭೆಗೆ ಆಗಮಿಸಿದ ಎಲ್ಲ ಪೋಷಕರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ, ಮಕ್ಕಳಿಗೂ ಒಂದು ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಛಾಯಾಚಿತ್ರ ಹಿಡಿದಂಥ ನಿಮಗೂ ಸಹ ನಮ್ಮ STMCಯ ಪರವಾಗಿ ಡೈಮಂಡ್ ವತಿಯಿಂದ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್.